ಶಾಸಕರು ಅಭಿವೃದ್ಧಿಯ ಹರಿಕಾರರು ಅಶೋಕ್ ಕುಮಾರ್ ರೈ ಅವರು ಈಗ 3 ವರ್ಷದಲ್ಲಿ 2200 ಕೋಟಿಗಳ ಅನುದಾನವನ್ನು ಇಲ್ಲಿಗೆ ತಂದಿದ್ದಾರೆ. ಹಿಂದೆಂದೂ ಯಾರು ಕೂಡ ಇಷ್ಟು ಅನುದಾನ ತರಲಿಲ್ಲ, ಇನ್ನು ಮುಂದೆ ಕೂಡ ಯಾರು ಅವರ ಥರ ಕೆಲಸ ಮಾಡೋರಿಲ್ಲ. ಈಗಾಗಲೇ ನಿನ್ನೆ BJPಯ ಮಹಿಳಾ ಮೋರ್ಚಾದವರು ಪುತ್ತೂರಿನವರು ಅಲ್ಲ, ಬೇರೆ ಕಡೆಯಿಂದ ಬಂದು ಇಲ್ಲಿ ನಮ್ಮ ಶಾಸಕರ ವಿರುದ್ಧ ಮಾತಾಡಿದ್ದಾರೆ. ಪ್ರಾಂಶುಪಾಲರು, ಒಂದು ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು ಯಾವ ರೀತಿ ಇರಬೇಕು, ಯಾವ ರೀತಿ ಅವ್ರು ಮಾತಾಡಿದ್ದಾರೆ ಅಂತ ನೀವೆಲ್ಲರೂ ಮೊನ್ನೆ ಇದರಲ್ಲಿ ನೋಡಿದ್ದೀರಿ. ಅವರ ಒಂದು ಸಂಸ್ಕಾರ ಹೇಗಿದೆ, ಅವರ ದರ್ಪ ಹೇಗಿದೆ, ಮಾತಾಡೋ ರೀತಿಯ ಕಾರ್ಯವೈಖರಿಯನ್ನು ತಾವೆಲ್ಲ ನೋಡಿದ್ದೀರಿ. ಒಂದು ವಿದ್ಯಾಸಂಸ್ಥೆಯ ಮಕ್ಕಳನ್ನು ಒಂದು ಪ್ರತಿಭಟನೆಗೆ ಕೂತ್ಕೊಳ್ಳಿಸಿ ಅವರಿಗೆ ಕುಮ್ಮಕ್ಕು ಕೊಡುವ ಕೆಲಸವನ್ನು BJPಯವರೇ ಅವರಿಗೆ ಹೇಳಿಸಿ ಮಾಡಿಸಿ ಅವರೊಂದು 1/4 ಗಂಟೆಯಲ್ಲಿ ಪ್ರತಿಭಟನೆ ಕೂತ 1/4 ಗಂಟೆಯಲ್ಲಿ ಮಾಜಿ ಶಾಸಕರು BJPಯ ಮುಖಂಡರೆಲ್ಲ ಅಲ್ಲಿ ಬಂದಿದ್ದಾರೆ. ಅದು ಅವರ ಕುಮ್ಮಕ್ಕಿಂದಲೇ ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅವರಿಗೆ ಈಗ 12 ವರ್ಷದಿಂದ ಅಲ್ಲಿ ಜೈಲು ಅಂತ ಅವರು ಕರೀತಾರೆ, ಅಲ್ಲಿ ಅವರು ಮಕ್ಕಳರು ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಆಗ ಅಷ್ಟುವರೆಗೆ ಮಾಜಿ ಶಾಸಕರಿಗೆ ಆ 12 ವರ್ಷದಲ್ಲಿ ಅವರ ಟರ್ಮ್ ಇರುವಾಗ ಅವರಿಗೆ ಬೇರೆ ಕಡೆ ಶಿಫ್ಟ್ ಮಾಡ್ಬೋದಿತ್ತು ಅಥವಾ ಕಾಲೇಜ್ ಬೇರೆ ಕಡೆ ಮಾಡುವಂಥ ಅವಕಾಶ ಇತ್ತು, ಅವರದೇ ಸರ್ಕಾರ ಇತ್ತು. ಆದರೆ ಧೂಳು ಇತ್ತು ಅಂತ ಹೇಳಿ, ಧೂಳು ಇರ್ಬೋದು, ಯಾಕೆಂದರೆ ಅಲ್ಲಿ ಡಯಾಲಿಸಿಸಿಗೆ ಕ್ಯೂ ಇದ್ದ ಕಾರಣ, ನಮ್ಮ ಅಲ್ಲಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಅವರಿಗೆ ಜಾಗ ಸಿಗದ ಕಾರಣ ಅಲ್ಲಿಗೆ ಸ್ವಲ್ಪ ಜನರನ್ನು ಅಲ್ಲಿಗೆ ಶಿಫ್ಟ್ ಮಾಡಬೇಕಾಗುವ ಪರಿಸ್ಥಿತಿ ಬಂತು. ಅದಕ್ಕೆ ಅಲ್ಲಿ ಕೆಲಸ ಆಗ್ತಾಯಿದ್ದು ಡಯಾಲಿಸಿಸ್, ಯಾಕೆಂದರೆ ಒಂದು ಜೀವನ್ಮರಣ ಹೋರಾಟದಲ್ಲಿ ಇರುವ ಎಲ್ಲ ಅನಾರೋಗ್ಯ ಪೀಡಿತ ಕಿಡ್ನಿ ಡಯಾಲಿಸಿಸಿಗೆ ಆ ಒಂದು ಪ್ಲೇಸನ್ನು ಅಲ್ಲಿ ರೆಡಿ ಮಾಡ್ತಾಯಿದ್ರು. ಏನೇ ಇದ್ದರೂ ಕೂಡ ಅವರಿಗೆ ಧೂಳಿನ ಸಮಸ್ಯೆ ಇರ್ಬೋದು, ಏನೇ ಸಮಸ್ಯೆ ಇದ್ದರೂ ಶಾಸಕರ ಗಮನಕ್ಕೆ ಅವರು ತರಬೇಕು. ಎಂಥ ಸಮಸ್ಯೆ ಇದ್ದರೂ ಕೂಡ ನಮ್ಮ ಶಾಸಕರು ಅದನ್ನು ಬಗೆಹರಿಸ್ತಾರೆ. ಇದು ಶಾಸಕರ ಗಮನಕ್ಕೆ ತಾರದೆ ಏಕಾಏಕಿ ಮಕ್ಕಳನ್ನು ಯಾವುದೇ ಪರ್ಮಿಷನ್ ಇಲ್ಲದೆ ಒಂದು ಮಕ್ಕಳನ್ನು ಪ್ರತಿಭಟನೆ ಕೂತ್ಕೊಳ್ಳಿಸೋದು ಹೇಳಿದರೆ ಅಂತ ಎಲ್ಲಿ ಸಹ ಪರ್ಮಿಷನ್ ಇಲ್ಲದೆ ಯಾರೂ ಪ್ರತಿಭಟನೆ ಮಾಡಲಿಕ್ಕಿಲ್ಲ. ಇಲಾಖೆಯ ಪರ್ಮಿಷನ್ ಬೇಕು, ಪೊಲೀಸ್ ಇಲಾಖೆಯದು ಕೂಡ ಪರ್ಮಿಷನ್ ಅವರು ತಗೊಳ್ಬೇಕು. ಯಾವುದೂ ತಗೊಳ್ಳದೆ ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಅದಕ್ಕೆ ಅವರ ಅಮಾನತು ಆಗಿದೆ. ಅವರು ಆ ರೀತಿ ಅವರ ದರ್ಪದಿಂದ ಮಾತಾಡಿ ನೀವೆಲ್ಲ ನೋಡಿದ್ದೀರಿ. ಅವರು ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರವನ್ನು ಹೇಳ್ಬೋದು, ಯಾವ ರೀತಿ ವಿದ್ಯೆಯನ್ನು ಕಲಿಸ್ಬೋದು. ಪ್ರತಿಯೊಂದು ಮನೆಯಲ್ಲಿ ಮಕ್ಕಳನ್ನು ನಾವು ಕಾಲೇಜಿಗೆ ಕಳಿಸೋದು ಒಳ್ಳೆಯ ವಿದ್ಯಾಭ್ಯಾಸ ಕಲೀಲಿಕ್ಕೆ, ಒಳ್ಳೆಯ ಸಂಸ್ಕಾರವನ್ನು ಕಲೀಲಿಕ್ಕೆ. ಇದು ಯಾವುದನ್ನು ಕೂಡ ಆ ಒಂದು ಪ್ರಾಂಶುಪಾಲರು ನೋಡುವಾಗ ಇವರು ಮಕ್ಕಳಿಗೆ ಯಾವ ರೀತಿ ವಿದ್ಯಾಭ್ಯಾಸ ಕೊಡ್ಬೋದು ಅಂತ ನಾವು ಕಂಡಿದ್ದೇವೆ. ಮತ್ತು ನಿನ್ನೆ ಅಲ್ಲಿ ಬೇರೆ ಬೇರೆ ಕಡೆಯಿಂದ ಪುತ್ತೂರಿನವರು ಯಾರೂ ಮಾತಾಡಲಿಲ್ಲ. ಅಲ್ಲಿ ಧಿಕ್ಕಾರ ಕೂಗಿದವರು ಕೂಡ ಕೆಲವರು ಚಪ್ಪಾಳೆ ಹಾಕಲಿ, ಯಾಕೆಂದರೆ ಪುತ್ತೂರಿನವರಿಗೆ ಶಾಸಕರು ಏನು ಕೆಲಸ ಮಾಡ್ತಿದ್ದಾರೆ, ಏನು ಅನುದಾನ ತಂದು ಎಲ್ಲವೂ ಗೊತ್ತಿದೆ. ಬೇರೆ ಕಡೆಯಿಂದ ಬಂದವರು ಅಲ್ಲಿ ಧಿಕ್ಕಾರ ಕೂಗಿದವರು. ಅದು ಕೂಡ ಗೃಹಲಕ್ಷ್ಮಿ, ನಮ್ಮ ರಾಜ್ಯ ಸರ್ಕಾರದ ಅನೇಕ ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಶಕ್ತಿ ಇರ್ಬೋದು, ಇದೆಲ್ಲವನ್ನು ಪಡ್ಕೊಂಡವರೇ ಅಲ್ಲಿ ಆಧಾರ್ ಕಾರ್ಡಲ್ಲಿ ಬಸ್ಸಲ್ಲಿ ಶಕ್ತಿ ಯೋಜನೆಯಲ್ಲಿ ಬಂದವರೇ ಅಲ್ಲಿ ಇದ್ದದ್ದು. ಗೃಹಲಕ್ಷ್ಮಿ ಪಡ್ಕೊಂಡವರೇ ಅಲ್ಲಿ ಇದ್ದವರು. ಅಷ್ಟು ಸ್ವಾಭಿಮಾನ ಇದ್ದವರು ಯಾಕೆ ಗೃಹಲಕ್ಷ್ಮಿಯನ್ನು ತಗೊಳ್ಬೇಕು? ಅದನ್ನು ಅವರು ಬಿಟ್ಟು ಬಿಡ್ಬೋದಲ್ಲ. ಎಲ್ಲ ಯೋಜನೆಗಳು ಅವರಿಗೆ ಹೆಚ್ಚಿನವರು BJPಯವರು ಎಲ್ಲ ಯೋಜನೆಗಳನ್ನು ಪಡ್ಕೊಳ್ಳೋದು ಅವರೇ ಜಾಸ್ತಿ. ಮತ್ತು ಇಲ್ಲಿ ಮೆಡಿಕಲ್ ಕಾಲೇಜ್ ನಮ್ಮ ಶಾಸಕರು ಹಿಂದೆ BJP ಸರ್ಕಾರ ಇತ್ತು, ಇಲ್ಲಿಯವರೇ ಆಗಿದ್ದವರು ಕೂಡ ಒಂದು ಮೆಡಿಕಲ್ ಕಾಲೇಜ್ ತರಲಿಕ್ಕಾಗಲಿಲ್ಲ. ಇದು ಇತಿಹಾಸದ ಪುಟದಲ್ಲಿ ಬರೆದಿಡುವಂಥ ಒಂದು ಕೆಲಸವನ್ನು ನಮ್ಮ ಶಾಸಕರು ಮಾಡಿದ್ದಾರೆ. ಮೆಡಿಕಲ್ ಕಾಲೇಜ್ ಇಲ್ಲಿಗೆ ತಂದರು, ಕುಡಿಯುವ ನೀರಿನ ಯೋಜನೆ ತಂದರು, ಅನೇಕ ಅನುದಾನಗಳು, ತಡೆಗೋಡೆ ಇರ್ಬೋದು, ರಸ್ತೆಗಳಿರ್ಬೋದು, ಕ್ರೀಡಾಂಗಣ ಇರ್ಬೋದು, ಬೇರೆ ಬೇರೆ ಯೋಜನೆಗಳು. ಈಗಾಗಲೇ ರಾಷ್ಟ್ರಪ್ರೇಮ, ರಾಷ್ಟ್ರಧ್ವಜ ಅಂತೆಲ್ಲ ಹೇಳುವವರು ನಮ್ಮ ಶಾಸಕರಲ್ಲಿ 80 ಅಡಿ ಎತ್ತರದಲ್ಲಿ ಅಷ್ಟು ರಾಷ್ಟ್ರಧ್ವಜ ನೀವೆಲ್ಲ ನೋಡಿದ್ದೀರಿ. ಅಷ್ಟು ದೊಡ್ಡ ರಾಷ್ಟ್ರಪ್ರೇಮ, ದೇಶಪ್ರೇಮ ಇದ್ದವರಲ್ಲಿ ನಮ್ಮ ಶಾಸಕರಲ್ಲಿ ರಾಷ್ಟ್ರಧ್ವಜವನ್ನು ಹಾರಾಡಿಸಿದ್ದು. ಮತ್ತು ದೇವಸ್ಥಾನ ಧರ್ಮ ಅದಿದೆಲ್ಲ ಹೇಳ್ತಾರೆ. ಮಾಲಿಂಗೇಶ್ವರ ದೇವಸ್ಥಾನದ ಜಾಗವನ್ನು ಒಳಗೆ ಹಾಕಿದ್ದು ಯಾರು? BJPಯವರೇ. ಅದನ್ನೀಗ ತೆರವುಗೊಳಿಸಿದ್ದು ನಮ್ಮ ಶಾಸಕರು. ಈಗ ಹೊರಗಿಂದ ಅಲ್ಲಿ ರಾಜರಸ್ತೆಯಲ್ಲಿ ಬರುವಾಗಲೇ ದೇವಸ್ಥಾನ ಅಷ್ಟು ಚಂದ ಕಾಣ್ತದೆ. ಎಲ್ಲ ಜಾಗವನ್ನು, ದೇವಸ್ಥಾನದ ಹೆಸರಲ್ಲಿ ಏನು ಜಾಗ ಇದೆ ಎಲ್ಲವನ್ನು ಕೂಡ ಈಗ ತೆರವುಗೊಳಿಸಿದ್ದು ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು. ನಮ್ಮ ಮೊನ್ನೆ ಬಂದ ನಿವೃತ್ತ ನ್ಯಾಯಾಧೀಶರು, ನಮ್ಮ ಆಂಧ್ರ ಪ್ರದೇಶ ರಾಜ್ಯಪಾಲರು, ಅವರು ಮೊನ್ನೆ ಮುಕ್ತ ಕಂಠದಿಂದ ಹೊಗಳಿದ್ರು. ಯಾಕೆಂದರೆ ಒಂದು ಪುತ್ತೂರಿನ ಚಿತ್ರಣವೇ ಬದಲಾಗ್ತಿದೆ, ಡೈನಾಮಿಕ್ ಹೀರೋ ಅಂತ ಹೇಳಿದರು ನಮ್ಮ ಶಾಸಕರನ್ನು. ಮೊನ್ನೆ ಬಂದ ನಮ್ಮ KPCC ಅಧ್ಯಕ್ಷರು ಕೂಡ ಹಾಗೆ, ನನ್ನ ಕ್ಷೇತ್ರ ಕೂಡ ಇಷ್ಟು ಅನುದಾನ ಬರಲಿಲ್ಲ, ಅಷ್ಟು ಅನುದಾನವನ್ನು ಅಶೋಕ್ ಕುಮಾರ್ ಅವರು ಪುತ್ತೂರಿಗೆ ತಂದಿದ್ದಾರೆ ಮುಕ್ತ ಕಂಠದಿಂದ ಹೊಗಳಿದ್ರು. ನಮ್ಮ ಮುಖ್ಯಮಂತ್ರಿಗಳು ಕೂಡ ನಮ್ಮ ಶಾಸಕರನ್ನು ಹೊಗಳಿದ್ರು. ಎಲ್ಲರೂ ಕೂಡ ಇಡೀ ನಮ್ಮ ರಾಜ್ಯದಲ್ಲಿ ಕೂಡ ನಂಬರ್ 1 ಸ್ಥಾನದಲ್ಲಿ ನಮ್ಮ ಶಾಸಕರಿದ್ದಾರೆ. ತುಳು ಇದರಲ್ಲಿ ಇರ್ಬೋದು ಅಥವಾ
ಮೊದಲ ಶಾಸಕರಾಗಿದ್ದುಕೊಂಡು ಮೊದಲ ಅಧಿವೇಶನದಲ್ಲಿ ಕೂಡ ಅಷ್ಟು ಮಾತಾಡಿದ್ದಾರೆ. ಇವರು ಮೊನ್ನೆ ಹೇಳ್ತಾ ಇದ್ರು ನಿನ್ನೆ, ನಮ್ಮ ಸಂಜೀವ್ ಮಠಂದೂರಲ್ಲಿ ಇವರು ಕಲಿಬೇಕಂತೆ, ಅವರಲ್ಲಿ ನೋಡಿ ಕಲ್ತ್ರೆ ನಮ್ಮ ಶಾಸಕರು ಕಲಿಯುವುದು ಬೇಡ, ಯಾಕೆಂದ್ರೆ ಅವ್ರದ್ದು ಎಲ್ರಿಗೂ ಗೊತ್ತಿದೆ ಏನಾಗಿದೆ ಏನು ಮಾಡಿದ್ದಾರೆ ಅಂತ. ನಮ್ಮ ಶಾಸಕರು ಅಷ್ಟು ಅನುದಾನ ತರಬೇಕಿದ್ರೆ ಎಲ್ಲ ಇಲಾಖೆಗಳ ಎಲ್ರಿಗಿಂತ ಜಾಸ್ತಿ ಅವರಿಗೆ ತಿಳುವಳಿಕೆ ಇದೆ. ಯಾಕೆಂದ್ರೆ ಇಷ್ಟು ಅನುದಾನ ತರಬೇಕಿದ್ರೆ ಅಷ್ಟು ಅನುಭವ ಇಲ್ಲದೆ ಇಷ್ಟು ಅನುದಾನ ತರ್ಲಿಕ್ಕೆ ಆಗೋದಿಲ್ಲ. ಪಾದರಸದಂತೆ ಅವರು ಕೆಲಸ ಮಾಡ್ತಾರೆ. ಎಲ್ಲ ಕೆಲಸವನ್ನು ಕೂಡ ಪ್ರತಿ ವಾರ ಬ್ಯಾಂಗ್ಳೂರಿಗೆ ಹೋಗಿ ಎಷ್ಟು ಅನುದಾನ ತರ್ಲಿಕ್ಕೆ ಆಗ್ತದೆ, ಎಲ್ಲ ಅನುದಾನವು ನಮ್ಮ ಪುತ್ತೂರು ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ನಮ್ಮ ಪುತ್ತೂರು ಎಲ್ಲ ರೀತಿಯಲ್ಲಿ ಕೂಡ ಅಭಿವೃದ್ಧಿ ಆಗಬೇಕು, ಎಲ್ಲ ಜನರಿಗೆ ಕೂಡ ಈಗ ಅಕ್ರಮ ಸಕ್ರಮ ಇರ್ಬೋದು, ಎಲ್ಲಿ ಕೂಡ ಇಷ್ಟ ಆಗಲಿಲ್ಲ. ಇವರಿಗೆ ಹೇಳ್ತಾರಲ್ಲ ನಿನ್ನ ಮಾತಾಡಿದವರು, ಅವರ ಕ್ಷೇತ್ರದಲ್ಲಿ ಎಷ್ಟು ಅನುದಾನ ಬಂದಿದೆ, ಎಷ್ಟು ಅಕ್ರಮ ಸಕ್ರಮ ಆಗಿದೆ, ಯಾಕೆ ಅನುದಾನ ಅವರಿಗೆ ತರ್ಲಿಕ್ಕೆ ಆಗುದಿಲ್ಲ, ಎಷ್ಟು ಮಹಿಳೆಯರ ಸಮಸ್ಯೆಯನ್ನು ಅವರು ಬಗೆಹರಿಸಿದ್ದಾರೆ, ಅದಕ್ಕೆ ಅವರು ಉತ್ತರ ಕೊಡಲಿ. ನಮ್ಮ ಶಾಸಕರು ಏನು ಮಾಡಿದ್ದಾರೆ ಅಂತ ನಮ್ಮ ಪುತ್ತೂರು ತಾಲೂಕಿನ ಎಲ್ಲ ಜನರಿಗೆ ಗೊತ್ತಿದೆ. ಎಲ್ಲ ಮಹಿಳೆಯರು ಕೂಡ ದಿನ ಸೋಮವಾರ ಬಂದು ಅವರ ಆಫೀಸಲ್ಲಿ ನೋಡ್ಬೇಕು. ಅವರ ಆಫೀಸಲ್ಲಿ ಎಲ್ಲ ಮಹಿಳೆಯರು ಕ್ಯೂ ಅಲ್ಲಿ ನಿಲ್ತಾರೆ. ಯಾಕೆಂದ್ರೆ ಅವರ ಸಮಸ್ಯೆ ಅಕ್ರಮ ಸಕ್ರಮದ್ದು ನಿವೇಶನ, ಈಗ ಎಲ್ಲ ಪಂಚಾಯತಲ್ಲಿ ನಿವೇಶನವನ್ನು ಈಗ ಮಂಜೂರುಗೊಳಿಸಿದ್ದಾರೆ. ಯಾಕೆಂದ್ರೆ ಎಲ್ಲ ಮಹಿಳೆಯರಿಗೆ ಎಲ್ರಿಗೂ ಕೂಡ ಒಂದು ಸೂರು ಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಪಂಚಾಯತ್ಗಳಲ್ಲಿ ಕೂಡ ಜಾಗವನ್ನು ಮಂಜೂರುಗೊಳಿಸಿದ್ದಾರೆ. ಇದು ಮಾಡಿದ್ದು ನಮ್ಮ ಶಾಸಕರು. ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಅನುದಾನ ಇಷ್ಟು ಅನುದಾನ ತರ್ಲಿಕ್ಕೆ ಆಗ್ತದೆ ತೋರಿಸಿಕೊಟ್ಟ ಕೂಡ ನಮ್ಮ ಶಾಸಕ. ಅದನ್ನು ಬೇರೆಯವರು ನೋಡಿ ಕಲಿತಾ ಇದ್ದಾರೆ, ಇಷ್ಟು ಕೂಡ ತರ್ಲಿಕ್ಕೆ ಆಗ್ತದಲ್ಲ ಅಂತ. ಅದು ಮತ್ತೊಂದು ಅವರು ಮಾತನ್ನು ಹೇಳಿದ್ರು, ಅಲ್ಪನಿಗೆ ಐಶ್ವರ್ಯ ಅಂತ. ನಮ್ಮ ಶಾಸಕರು ಹೇಗೆ ಅಂತ ಇವರು ಹೇಳಿಕೊಡ್ಬೇಕಿಲ್ಲ, ಅವ್ರಿಗೆ ಐಶ್ವರ್ಯ ಮೊದಲೇ ಇದೆ. ಇವರ ಆ ಮಾತನ್ನು ಅವರು ವಾಪಸ್ ತಕೊಳ್ಬೇಕು. ಮತ್ತೆ ಲಕ್ಕಲ್ಲಿ ಏನು ಶಾಸಕರಾದ ಲಕ್ಕಲ್ಲಿ ಅಲ್ಲ, ಇವರು ಬಿಜೆಪಿ ಅವರು ಓಟ್ ಪಡ್ಕೊಳ್ಳೋದು 37,000 ಓಟು. ಮತ್ತೆ ಕಾಂಗ್ರೆಸ್ನವರು ಒಳ್ಳೆ ರೀತಿಯಲ್ಲಿ ಅವರಿಗೆ ಸಹಕಾರ ಕೊಟ್ಟು ಅವರನ್ನು ಶಾಸಕರನ್ನಾಗಿ ಮಾಡಿದ್ದಕ್ಕೆ ನಮಗೆ ಸಾರ್ಥಕತೆ ಇದೆ. ಅವರು ಬಂದದ್ದು ನಮ್ಮ ಲಕ್. ಯಾಕೆಂದ್ರೆ ಇಷ್ಟು ಅಭಿವೃದ್ಧಿ ಮಾಡಬೇಕಿದ್ರೆ ಅವರಂತ ಶಾಸಕರು ಬಂದ ಕಾರಣ ನಮ್ಮ ಪುತ್ತೂರು ಚಿತ್ರಣವೇ ಬದಲಾಗಿದೆ. ಆದ ಕಾರಣ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಈಗ ಮಹಿಳೆಯರಿಗೆ ಅವರು ಹೇಳ್ತಾರೆ, ಬಂಟ್ವಾಳ ಸಬ್ ರಿಜಿಸ್ಟರ್ ಮಠಂದೂರು ಶಾಸಕರಿದ್ದಾಗ ಅವರಿಗೆ ಅಲ್ಲಿ ಬೈದದ್ದು, ಆಗ ಇವರಿಗೆ ಮಹಿಳೆಗೆ ಅನ್ಯಾಯ ಆಗ್ತದೆ ಕಾಣಲಿಲ್ವಾ, ಅಲ್ಲಿ ಅವರು ನೀರಿಲ್ಲದ ಕಡೆ ಅವರನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತ ಆಗ ಅವರು ಹೇಳಿದರು. ಮತ್ತೆ ನಮ್ಮ ಪಾಪೆಮಜ್ಜಲ್, ನನ್ನ ಕ್ಷೇತ್ರವೇ ಬರ್ತದೆ, ಪಾಪೆಮಜ್ಜಲಲ್ಲಿ ತೆರೆಸಾ ಸಿಕ್ವೇರ ಅಂತ ಜಿಲ್ಲಾ ಪ್ರಶಸ್ತಿ ಶಿಕ್ಷಕ ಪ್ರಶಸ್ತಿ ಅವರಿಗೆ ಬಂದಿತ್ತು. ಅದನ್ನು ಅವರಿಗೆ ಕೊಡದೆ ಅವರಿಗೆ ಅವಮಾನ ಮಾಡಿದ್ದಾರೆ. ಅದು ಇವರಿಗೆ ಕಾಣಲಿಲ್ವಾ, ಹಾಗೆ ಇವರಿಗೆ ಮಹಿಳೆಗೆ ಅನ್ಯಾಯ ಆಗಿದೆ ಅಂತ ಯಾಕೆ ಇವರಿಗೆ ಕಾಣಲಿಲ್ಲ? ಎಲ್ಲರಿಗೆ ಕೊಟ್ಟು ಇವರು ಕಾಂಗ್ರೆಸ್, ಇವರು ಕ್ರಿಶ್ಚಿಯನ್ ಸಮುದಾಯ ಅಂತ ಹೇಳಿ ಇವರಿಗೆ ಒಬ್ಬರಿಗೆ ಮಾತ್ರ ಕೊಡದೆ ಅವರಿಗೆ ತುಂಬಾ ಅವಮಾನ ಮಾಡಿದ್ರು. ಅವರು ತುಂಬಾ ಹತ್ತಿದ್ದಾರೆ ಕೂಡ. ಮತ್ತೆ ಏನೋ ಸ್ಕೂಲಿಗೆ ಹೋಗಿ ಅವರನ್ನು ಸಮಾಧಾನ ಮಾಡಿದ್ರು ಕಾಣ್ತಾರೆ. ಅಲ್ಲಿ ಆ ಸಮಾವೇಶದಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಕೊಡಲಿಲ್ಲ. ಹೀಗೆ ಅನೇಕ ತುಂಬ ಮಹಿಳೆಯರಿಗೆ ಶಾಸಕರ ಮೇಲೆ ಗೌರವ ಇದೆ. ದಿನ ಸೋಮವಾರ ಅಕ್ರಮ ಸಕ್ರಮದ ಬೇರೆ ಬೇರೆ ಆರೋಗ್ಯ ದೃಷ್ಟಿಯಲ್ಲಿ ಇರ್ಬೋದು, ಎಲ್ಲ ಮಹಿಳೆಯರಿಗೆ ತುಂಬ ಗೌರವ ಕೊಡ್ತಾರೆ ನಮ್ಮ ಶಾಸಕರು. ಎಲ್ಲಿ ಮಹಿಳೆಯರಿದ್ರು, ಎಲ್ಲಿ ಹಿರಿಯರಿದ್ರು, ಅವರೆಲ್ಲರೂ ಮಾತಾಡಿಸೋದಿರ್ಬೋದು, ಅವರು ಎಲ್ಲ ಕೆಲಸವನ್ನು ಕೂಡ ನಮ್ಮ ಶಾಸಕರು ಮಾಡಿಕೊಡ್ತಾರೆ. ಆದ ಕಾರಣ ಇನ್ನೂ ಕೂಡ ಹೆಚ್ಚಿನ ಅಭಿವೃದ್ಧಿ ಕೆಲಸ ಕೂಡ ಎಲ್ಲರೂ ಅವರನ್ನು ನೋಡಿ ಕಲಿಬೇಕು. ಇವರು ನಂಬರ್ 1 ಸ್ಥಾನದಲ್ಲಿ ನಮ್ಮ ಶಾಸಕರು ಇಡೀ ರಾಜ್ಯದಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದೇನೆ. ಇನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರು ಮಾತಾಡ್ತಾರೆ. ದೂರದ ಊರಿಂದ ಬಂದು ಪುತ್ತೂರಿನ ಶಾಸಕರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಬೇಕಿತ್ತು. ಅವರು ಬಹಳ ಹಾಸ್ಯಾಸ್ಪದ ಅನಿಸ್ತದೆ. ಯಾಕಂತೇಳಿದರೆ ಅವರು ಹೇಳ್ತಾರೆ, ಒಂದು ಕಡೆ ಒಬ್ಬರು ನಾಯಕಿ ಹೇಳ್ತಾರೆ, ಪುತ್ತೂರಿನ ಶಾಸಕರನ್ನು ಮುಂದಿನ ದಿನಗಳಲ್ಲಿ ಪುತ್ತೂರಲ್ಲಿ ಇಲ್ಲದಾಗೆ ಮಾಡಬೇಕು ಅಂತೇಳಿ, ಕಾಣಲಿಕ್ಕೆ ಸಿಗದಾಗೆ ಮಾಡಬೇಕು ಅಂತೇಳಿ. ಮೇಡಮ್ ಅವರೇ, ನಾನು ನಿಮಗೊಂದು ಕೇಳ್ತೇನೆ, ಅವರ ಹುಟ್ಟೂರೇ ಪುತ್ತೂರು, ನೀವು ಎಲ್ಲಿಂದಲೋ ಬಂದವರು ಇಲ್ಲಿ ಬಂದು ಕುತ್ಕೊಂಡು ನೀವು ನಮ್ಮ ಪುತ್ತೂರಿನ ಶಾಸಕರ ಬಗ್ಗೆ ಮಾತಾಡಬೇಕಾದ್ರೆ ಅವರ ಕೆಲಸ ಕಾರ್ಯಗಳ ಬಗ್ಗೆ ತಿಳ್ಕೊಂಡು ಮಾತಾಡಬೇಕು. ಯಾರೋ ಹೇಳಿದ್ದಾರೆ ಬನ್ನಿ ಇವತ್ತು ನಮ್ಮ ಪುತ್ತೂರಲ್ಲಿ ಮಹಿಳಾ ಮೋರ್ಚಾದಿಂದ ನಾವು ಪ್ರತಿಭಟನೆ ಮಾಡುವ ಅಂತ ಹೇಳಿ ನೀವು ಬಂದಿದ್ದೀರಾ, ಬಂದು ಮಾತಾಡಬೇಕಾದ್ರೆ ಸ್ವಲ್ಪ ತಿಳ್ಕೊಂಡು ಮಾತಾಡಿ. ನಿಮಗೆ ಪ್ರಥಮವಾಗಿ ನಾನು ಹೇಳ್ತಾ ಇದ್ದೇನೆ, ನೀವೊಂದು ಮಾಹಿತಿಯನ್ನು ಹೇಳಿದ್ರಿ ನಮಗೆ, ಏನು ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡದ ಜಿಲ್ಲಾ ಮಹಿಳಾ ಮೋರ್ಚಾ ಬಂದು ನಾವಿಲ್ಲಿ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ. ನೋಡಿ ಅಕ್ಕಂದಿರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ನಮ್ಮದು ಇವತ್ತು ಬಹಳ ಗಟ್ಟಿಯಾಗಿದೆ. ಸರ್ಕಾರ ಬೇಕಾದಷ್ಟು ಯೋಜನೆಗಳನ್ನು ಮಹಿಳೆಯರಿಗೋಸ್ಕರ ಕೊಟ್ಟಿದೆ. ನಾವೇನು ಕೈ ಕಟ್ಟಿ ಕೂತಿಲ್ಲ. ನಾವು ಇಷ್ಟು ದಿವಸ ನೀವು ಏನು ಕೆಲಸ ಮಾಡ್ತಿದ್ರು ಸುಮ್ಮನಿದ್ದೆವು. ಯಾಕೆಂತ ಹೇಳಿದರೆ ನಮಗೆ ಅಭಿವೃದ್ಧಿ ಕೆಲಸವೇ ನಮ್ಮ ಮುಖ್ಯ ಗುರಿಯಾಗಿತ್ತು. ಆದರೆ ಈ ಪುತ್ತೂರಿನ ಇತಿಹಾಸದಲ್ಲಿ ನಾವು ನೋಡ್ಬೋದು, ಮಹಾಲಿಂಗೇಶ್ವರ ದೇವಸ್ಥಾನದ ಎದುರಲ್ಲಿ ನಿಂತಾಗ ಪುತ್ತೂರಿನ ಶಾಸಕರ ಅಭಿವೃದ್ಧಿಯ ಕೆಲಸಗಳು ಏನು, ಅದಕ್ಕಿಂತ ಮುಂಚೆ ನಮ್ಮ ಮೊದಲಿನ ನಿಕಟಪೂರ್ವ ಶಾಸಕರು ಇದ್ದರು. ಏನು ಮಾಡಿದ್ರು ಅಂತ ಹೇಳಿದರೆ, ಆ ಟೈಮಲ್ಲಿ ಹೇಳ್ತಾರೆ ಒಂದು ಕಡೆ ಏನು ಅಂತ ಹೇಳಿದರೆ, ನಾನು ಅಷ್ಟು ಅಭಿವೃದ್ಧಿ ಮಾಡಿದೆ, ಇಷ್ಟು ಅಭಿವೃದ್ಧಿ ಮಾಡಿದೆ ಅಂತ ಮಹಿಳಾ ನಾಯಕರು ಹೇಳ್ತಾರೆ. ಸಂಜು ನಮ್ಮ ಮಠಂದೂರು ಅವರಲ್ಲಿ ಕೇಳಿ ನೀವು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಅವರಲ್ಲಿ ಕೇಳಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಿ ಅಂತೇಳಿ ನಗಾಡುವಂಥ ವಿಷಯ ಇದು. ಯಾಕೆ ಅಂತೇಳಿದರೆ
ಪುತ್ತೂರಿನ ಶಾಸಕರು ಈಗಿನ ನಮ್ಮ ಅಶೋಕ್ ರೈ ಅವರನ್ನು ನೋಡಿ ಇವರು ಕಲೀರಿ ಅಂತ ಹೇಳಿದನ್ನು ನಾವು ಹೇಳ್ತಾ ಇದ್ದೇವೆ ಅವರಿಗೆ ತಿರುಗಿ. ಏನು ಕೆಲಸ, ಒಬ್ಬ ಶಾಸಕನಾಗಿ ಹೇಗೆ ಕೆಲಸ ಮಾಡಬೇಕು, ಯಾವ ರೀತಿ ಕೆಲಸ ಮಾಡಬೇಕು, ಅನುದಾನವನ್ನು ಹೇಗೆ ತರಬೇಕು ಮತ್ತು ಅನುದಾನ ಹೇಗೆ ಬಳಸಬೇಕು ಅಂತ ಹೇಳೋದನ್ನು ನಿಮಗೆ ಪಾಠ ಮಾಡಲಿಕ್ಕೆ ನಮ್ಮ ಅಶೋಕ್ ಕುಮಾರ್ ರೈ ಅವರು ನಾವು ಕಳಿಸಿಕೊಡ್ತೇವೆ. ನಿಮ್ಮ ಎಲ್ಲ ಶಾಸಕರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರಿಗೆ ನಮ್ಮ ಅಶೋಕ್ ರೈ ಅವರಿಂದ ನಾವು ಪಾಠ ಕಲಿಸ್ತೇವೆ. ಅನುದಾನ ಎಲ್ಲಿ ಬರ್ತದೆ, ಹೇಗೆ ಬಳಸ್ಕೊಳ್ಬೇಕು, ಯಾವುದಕ್ಕೆ ಬಳಸ್ಕೊಳ್ಬೇಕು ಅಂತ ಹೇಳ್ತೇವೆ. ನಾವು ಸವಾಲಾಗ್ತಾ ಇದ್ದೇವೆ, ನೀವು ಬನ್ನಿ, ಒಂದು ನಾವು ವೇದಿಕೆಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಪುತ್ತೂರಿನ ಶಾಸಕರು ಎಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳಿದನು ನಾವು ಹೀಗೆ ಚರ್ಚೆ ಮಾಡೋದು ಬೇಡ. ನೀವು ಅಲ್ಲಿ ಕೂತ್ಕೊಂಡು ಬೊಬ್ಬೆ ಹೊಡೆದ ಕೂಡಲೇ ಯಾರು ಕೇಳುವವರಿಲ್ಲ. ಈಗ ಒಂದು ವೇದಿಕೆ ನಿರ್ಮಿಸಿ, ನಮ್ಮ ಎಲ್ಲ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡ್ತೇವೆ. ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರನ್ನು ಕರೀರಿ, ನಮ್ಮ ಪುತ್ತೂರಿನ ಶಾಸಕರು ಎಷ್ಟು ಕೆಲಸ ಮಾಡಿದ್ದಾರೆ ಅದನ್ನು ಮುಕ್ತವಾಗಿ ನಾವು ಚರ್ಚೆ ಮಾಡೋಣ. ಬೀದಿಯಲ್ಲಿ ನಿಂತು ಬೊಬ್ಬೆ ಹಾಕುವಂಥ ಕೆಲಸ ಮಾಡಿದರೆ ಯಾರು ಸಹಿಸುವುದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಸಹ ನಾವು ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಒಬ್ಬ ಶಾಸಕರ ಬಗ್ಗೆ ಗೌರವಯುತವಾಗಿ ಮಾತಾಡಲಿಕ್ಕೆ ಫಸ್ಟ್ ಕಲ್ತುಕೊಳ್ಳಿ ನೀವು. ಇವತ್ತು ನೀವು ಹೇಳ್ತೀರಲ್ಲ, ಪ್ರಾಂಶುಪಾಲರೆಯವರು ಅವರ ಬಗ್ಗೆ ಹಾಗೆ ಮಾಡಿದರು, ಹೀಗೆ ಮಾಡಿದರು, ಮಹಿಳೆಯರಿಗೆ ಅನ್ಯಾಯ ಮಾಡಿದರು. ಯಾವ ಮಹಿಳೆಗೆ ನಮ್ಮ ಶಾಸಕರು ಅನ್ಯಾಯ ಮಾಡಿದರು ಹೇಳಿ ನೀವು? ಅನ್ಯಾಯ ಅಂದರೆ ಏನು? ಒಬ್ಬ ಅಧಿಕಾರಿ ತಪ್ಪು ಮಾಡಿದಾಗ ತಿದ್ದುವಂಥದ್ದು ಒಬ್ಬ ಶಾಸಕರಾದವರ ಕರ್ತವ್ಯ. ಕರ್ತವ್ಯವನ್ನು ಅನ್ಯಾಯ ಅಂತ ಬಿಂಬಿಸಬೇಕಾದ್ರೆ ಜನರಿಗೆ ತಪ್ಪು ಮಾಹಿತಿ ಕೊಡುವಂಥದ್ದನ್ನು ನಾವು ಸಹಿಸುವುದಿಲ್ಲ, ನಾವು ಖಂಡಿಸ್ತಾ ಇದ್ದೇವೆ. ಇವತ್ತು ನೀವು ನಮ್ಮ ಶಾಸಕರು ಪುತ್ತೂರಿನಲ್ಲಿ ಇದ್ದ ಶಾಸಕರು, ಪುತ್ತೂರಿನ ಹುಟ್ಟೂರಿನವರು, ಅವರನ್ನು ನೀವು ಪುತ್ತೂರಲ್ಲಿ ಇಲ್ಲದಾಗೆ ಮಾಡುವಂಥಕ್ಕೆ ನೀವು ಕೊಟ್ಟಿದ್ದೀರಲ್ಲ ಹೇಳಿಕೆ, ಅದೇ ಹೇಳಿಕೆ ನಿಮಗೆ ತಿರುಗುಮಾಣವಾಗಿ BJPಗೆ ಓಟೇ ಇಲ್ಲದಾಗುವಂಥ ಪರಿಸ್ಥಿತಿ ಇದೇ ನಮ್ಮ ಮಹಿಳೆಯರು ನಿಮಗೆ ಮುಂದಿನ ದಿನಗಳಲ್ಲಿ ಕೊಡ್ತಾರೆ. ಅದನ್ನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇನ್ನು ಹೇಳಿದ್ರಲ್ಲ, ಅವತ್ತು ತೆಂಗಿನಕಾಯಿ ನಾವು ಹೊಡೆದಕ್ಕೆ ಅವ್ರು ಬಂದು ಹೊಡೆದ್ರು. ಆಗ ಸಂಜೆ ಮಠದಲ್ಲಿರುವ ತೆಂಗಿನಕಾಯಿ ಕಮ್ಮಿ ಇತ್ತು ರೇಟ್, ಎಲ್ಲ ಕಡೆ ಹೊಡೆಯುವುದೊಂದೇ ಕೆಲಸ ಆಗಿರಲಿಲ್ಲ. ಆದರೆ ನಮ್ಮ ಶಾಸಕರು ಹೊಡೆದಂತಹ ತೆಂಗಿನಕಾಯಿ ಕೆಲಸ ಮಾಡಲಿಕ್ಕೆ ಹೊಡೆದಂತಹ ಒಂದು ಏನು ತೆಂಗಿನಕಾಯಿ ಆಗಿತ್ತು, ಅದು ಕೆಲಸಕ್ಕೆ ಒಳ್ಳೆ ಶುಭ ಕಾರ್ಯಕ್ಕೆ ಉಪಯೋಗಿಸಿದ್ದು. ಅವರು ಏನು ಹೊಡೆದಿದ್ದಾರೆ ಆ ಕೆಲಸವನ್ನು ಕೂಡ ಮಾಡಿದ್ದಾರೆ. ಎಲ್ಲಿ ಅಭಿವೃದ್ಧಿ ಕೆಲಸ, ಯಾಕಂದರೆ ಮಹಾಲಿಂಗೇಶ್ವರ ದೇವಸ್ಥಾನದ ಒಂದು ಕೆಲಸವನ್ನು ನೋಡಿದರೆ ಇವತ್ತು ನಮಗೆ ಗೊತ್ತಾಗ್ತದೆ. ಮೆಡಿಕಲ್ ಕಾಲೇಜ್ ಯಾರು ನೆನೆಸ್ಲಿಕ್ಕೂ ಸಾಧ್ಯವಾಗದಂಥ ಕೆಲಸಗಳನ್ನು ನಮ್ಮ ಶಾಸಕರು ಮಾಡಿದ್ದಾರೆ. ಆದರೆ ಎಲ್ಲಿಂದಲೋ ಬಂದ ಮಹಿಳಾ ನಾಯಕಿಯರು, ಯಾಕಂದರೆ ಪುತ್ತೂರನ್ನ ನಾವು ನೋಡಿದ್ದೇವೆ, ಅಲ್ಲಿ ಇವರು ಬೊಬ್ಬೆ ಹೊಡೆಯುವಾಗ ಅದರಲ್ಲಿದ್ದವರೇ ಚಪ್ಪಳೆ ಹೊಡಿತಿರಲಿಲ್ಲ. ಯಾಕಂತ ಹೇಳಿದರೆ ಅವರಿಗೆ ಮಹಿಳೆಯರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳುವಾಗ ಅವರಿಗೆ ಅದನ್ನು ಅರಗಿಸಿಕೊಳ್ಳಿಕ್ಕಾಗಲಿಲ್ಲ. ಅಭಿವೃದ್ಧಿ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಲಿಲ್ಲ ಅಂತ ಹೇಳುವಾಗ ಅದನ್ನು ಸಹ ಅವರ ಮನಸ್ಸಲ್ಲಿ ಒಪ್ಪಿಕೊಳ್ಳಿಕ್ಕೆ ಅವರು ಅದರಲ್ಲಿ ಕೆಲವರಲ್ಲಿ ಆ ಮನಸ್ಸಿಟ್ಟಿಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ. ಯಾವತ್ತೂ ಕೂಡ ನಾವೊಂದು ಪ್ರತಿಭಟನೆ ಮಾಡುವಂಥದ್ದು ನ್ಯಾಯಯುತವಾಗಿರಬೇಕು. ಏನೋ BJP ಕಾಂಗ್ರೆಸ್ ಅಂತ ಹೇಳುವ ಒಂದು ದೃಷ್ಟಿಯಿಂದ ನಾನು ಅವರಿಗೆ ಏನು ಅಂತ ಹೇಳಿದರೆ, ನಾನು ಪ್ರತಿಭಟಿಸಬೇಕು ಅಂತ ಹೇಳುವ ನೆಲೆಯಲ್ಲಿ, ನಾವು ಕಾಂಗ್ರೆಸ್ ಅವರು ಒಳ್ಳೆ ಕೆಲಸ ಮಾಡಿದಾಗ ಟೀಕಿಸಬೇಕು ಅಂತ ಹೇಳುವ ನೆಲೆಯಲ್ಲಿ ಏನೋ ಮನಸ್ಸಲ್ಲಿ ಇಟ್ಟುಕೊಂಡು ಹೊಟ್ಟೆಯಲ್ಲಿ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈಗ ನಮ್ಮ ಪುತ್ತೂರಿನ ಶಾಸಕರು ಕೆಲಸ ಮಾಡೋದನ್ನು ಅವರಿಗೆ ಅರಗಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಇಲ್ಲಿ ಮಹಿಳೆಯರು ಬಂದು ಬೊಬ್ಬೆ ಹೊಡೆದು ಹೋದರು. ಬೊಬ್ಬೆ ಹೊಡೆದು ಹೋದವರು ಸೀದಾ ಹೋಗಿದ್ದಾರೆ. ನಾಳೆ ಈ ಊರಿನಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಶಾಸಕರ ಹತ್ರ ಅದರಲ್ಲಿದ್ದವರೇ ಕೆಲವರು ಬರ್ತಾರೆ, ಇಂಥ ಕೆಲಸ ಆಗಬೇಕು ಅಂತೇಳಿ. ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಮಹಿಳೆಗೆ ಅನ್ಯಾಯ ಅಂತ ಹೇಳ್ತಾರೆ. ಇವತ್ತು ನಾವೀಗ ಬರುವಾಗ ನೋಡಿದೆವು, ಆಶಾ ಕಾರ್ಯಕರ್ತರ ದಂಡೆ ಇಡೀ ಪುತ್ತೂರು ಶಾಸಕರ ಕಚೇರಿಯಲ್ಲಿರುವಾಗ ನಮಗೆ ನೋಡುವಾಗ ನಾವು ಕೇಳಿದೆವು, ಅವರಲ್ಲಿ ವಿಚಾರಿಸಿದೆವು, ಯಾಕೆ ಬಹಳ ಬೇರೆ ಬೇರೆ ತಾಲೂಕಿನವರು ಸಹ ಇದ್ದರು. ನಾವು ಕೇಳಿದೆವು, ಯಾಕೆ ನೀವು ಪುತ್ತೂರಿಗೆ ಬಂದಿದ್ದೀರಾ ಅಂತ. ಆಗ ಒಂದು ಮಾತಿನಲ್ಲಿ ಆಶಾ ಕಾರ್ಯಕರ್ತರು ಹೇಳಿದನ್ನು ಕೇಳಿ ನಮಗೆ ತುಂಬ, ಅಂದರೆ ನಿನ್ನೆ ದಿವಸಕ್ಕೂ ಇವತ್ತಿನ ದಿವಸಕ್ಕೂ ರಿಸಲ್ಟ್ ಆಗಲೇ ಸಿಕ್ಕಿತ್ತು. ಒಂದು ಮಾತನ್ನು ಹೇಳಿದರು, ನಮಗೆ ಎಲ್ಲಿಯೂ ನ್ಯಾಯ ಸಿಕ್ಕಲಿಲ್ಲ, ಆದರೆ ನಾವೆಲ್ಲ ಮಹಿಳೆಯರು ಪುತ್ತೂರಿನ ಶಾಸಕರ ಬಳಿ ಹೋದಾಗ ಖಂಡಿತ ನಮಗೆ ನ್ಯಾಯ ಸಿಗ್ತದೆ ಅಂತ ಹೇಳುವ ನಂಬಿಕೆಯಿಂದ ಬಂದಿದ್ದೇವೆ. ನಮ್ಮ ಕೆಲಸಕ್ಕೆ ತೊಂದರೆ ಆಗ್ತಾ ಇದೆ, ನಮ್ಮ ಅನ್ನಕ್ಕೆ ತೊಂದರೆ ಆಗ್ತಾಯಿದೆ, ಅದಕ್ಕೋಸ್ಕರ ಬೇರೆ ಎಲ್ಲೂ ಕೇಳಿದರೆ ಆಗೋದಿಲ್ಲ, ಆ ನ್ಯಾಯ ಕೇಳಬೇಕಾದ ಜಾಗಕ್ಕೆ ನಾವಿವತ್ತು ಸರಿಯಾಗಿ ಬಂದಿದ್ದೇವೆ, ಅದನ್ನು ಕೇಳಲಿಕ್ಕೋಸ್ಕರ ಶಾಸಕರ ಕಚೇರಿ ಮುಂದೆ ನಿಂತಿದ್ದೇವೆ ಅಂತೇಳಿ BJPಯ ಮಹಿಳಾ ಮೋರ್ಚಾಕ್ಕೆ ಹೇಳ್ತಾ ಇದ್ದೇನೆ. ಇದು ಮಹಿಳೆಯರು ಮಾತು. ಇವತ್ತು ಶಾಸಕರ ಕಚೇರಿಗೆ ಬಂದದ್ದು, ಅವರಿಗೆ ಹೇಳಿದ ಮಾತು ನೀವು ಸ್ವಲ್ಪ ಕೇಳ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮಗೆ ಅರ್ಥ ಆಗ್ತದೆ, ಮಹಿಳೆಗೆ ಅನ್ಯಾಯ ಮಾಡುವವರ ಅಥವಾ ಮಹಿಳೆಗೆ ನ್ಯಾಯ ಕೊಡಿಸುವವರ ಅಂತೇಳಿ. ಯಾವುದೋ ವಿಷಯ ಇಟ್ಕೊಂಡು ಶಾಸಕರ ಬಗ್ಗೆ ನಿಮಗೆ ಬೇಕಾಬಿಟ್ಟಿ ಮಾತಾಡೋದನ್ನು ನಾವು ಖಂಡಿಸ್ತಾ ಇದ್ದೇವೆ. ಇನ್ನಾದರೂ ಮುಂದಿನ ದಿನಗಳಲ್ಲಿ ನೀವು ಅಲ್ಲಿಂದ ಸಹ ಒಬ್ಬರು ನಾಯಕಿ ಹೇಳ್ತಾರೆ, ಏನು ಅಂತ ಹೇಳಿದರೆ ಲಕ್ಷ್ಮೀ ಹೆಬ್ಬಾಳ್ಕರ ಬಗ್ಗೆ ಮಾತಾಡ್ತಾರೆ, ಆನಂತರ ನಮ್ಮ ಖರ್ಗೆ ಬಗ್ಗೆ ಮಾತಾಡ್ತಾರೆ, ನಮ್ಮ ರಾಜ್ಯದ ಉಸ್ತುವಾರಿ ಬಗ್ಗೆ ಮಾತಾಡ್ತಾರೆ. ಅವ್ರು ನೋಡ್ಲೇ ಇಲ್ಲ ಅಂತ. ಇವ್ರ ಮನೆಯಲ್ಲಿ ಕೂತ್ರೆ ಅವರಲ್ಲಿ ಇವರ ಮನೆ ಹತ್ರ ಹೋಗಿ ಸುತ್ತಾಡ್ಕೊಂಡು ಬರ್ಲಿಕ್ಕೆ ಆಗ್ತದಾ? ಇವ್ರ ಮನೆಯಲ್ಲಿ ಕೂತ್ಕೊಂಡು ನಾವು ಉಸ್ತುವಾರಿ ಯಾರು ಅಂತ ಗೊತ್ತಿಲ್ಲ ಅಂತಂದ್ರೆ ಸಾಮಾನ್ಯ ವಿವೇಕ ಜ್ಞಾನ ಇಲ್ಲದವರು ಮಾತಾಡುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಂದರೆ ನಾವು ಮಾತಾಡಬೇಕು, ಪ್ರತಿಭಟನೆ ಮಾಡಬೇಕು, ಮಾತಾಡಬೇಕು ಅಂತೇಳಿ. ಇದೆಲ್ಲ ತಪ್ಪು. ಯಾಕಂತೇಳಿ ಒಳ್ಳೆ ಕೆಲಸ ಮಾಡುವಾಗ
ನೀವು ಅದನ್ನು ಅಭಿನಂದಿಸುವ ಗುಣ ನಿಮ್ಮಲ್ಲಿರಲಿ ಅಂತ ನಿಮಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ. ನಿಮ್ಮಲ್ಲಿ ಎಷ್ಟು ಮಹಿಳೆಯರು ಬಂದರೂ ಯಾವ ಹೋರಾಟಕ್ಕೆ ಇಳಿದ್ರೂ ಅದನ್ನು ಎದುರಿಸುವ ತಾಕತ್ತು ನಮ್ಮ ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ಗೆ ಇದೆ, ನಮ್ಮ ಪುತ್ತೂರಿನ ಎಲ್ಲ ಮಹಿಳೆಯರಿಗಿದೆ. ಶಾಸಕರ ಪರವಾಗಿ ನೀವು ಯಾವತ್ತೂ ಧ್ವನಿ ಎತ್ತಿದಾಗ ನೀವು ಏನು ಬಾಯಲ್ಲಿ ಹೇಳ್ತೀರಲ್ಲ, ನಾವು ಅಂಕಿ ಅಂಶಗಳನ್ನು ಇಟ್ಕೊಂಡು ಬಂದು ಶಾಸಕರ ಎದುರಿನ ಕೆಲಸಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ ಮತ್ತು ಸದಾ ಸಿದ್ಧರಿದ್ದೇವೆ ಅಂತ ಹೇಳುವಂಥನ್ನು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಎಲ್ಲ ನಿನ್ನೆ ಬಂದ ಮಹಿಳೆಯರಿಗೆ ನಾವು ತಿಳಿಪಡಿಸಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಇವತ್ತು. ಕಳೆದ 2.5 ವರ್ಷದಿಂದ BJPಯವರು ಟಾರ್ಚ್ ಹಿಡ್ಕೊಂಡು ಹುಡುಕ್ತಾ ಇದ್ದಾರೆ. ಎಲ್ಲಿ ನಮ್ಮ ಶಾಸಕರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಅಂದರೆ ಯಾಕೋ ಎಲ್ಲಿ ಸಹ ಅವರ ಬಗ್ಗೆ ತಪ್ಪಾಗಲಿ ಅವರಿಂದ ಆದ ಯಾವುದೇ ವ್ಯಕ್ತಿಯ ಎಲ್ಲೂ ಕಂಡು ಬಂದಿಲ್ಲ ಅವರಿಗೆ. ಈಗ ಈ ಒಂದು ಸಣ್ಣ ವಿಚಾರ ಇದು ಆ್ಯಕ್ಚುಲಿ ಶಾಸಕರು ಮಾಡಿರುವಂಥದ್ದು ಏನು ಅಂತ ಹೇಳಿದರೆ ತಿಳಿ ಹೇಳಿರುವಂಥದ್ದು. ಒಬ್ಬರು ಪ್ರಿನ್ಸಿಪಾಲಿಗೆ ನೀವು ಹೇಗೆ ಇರಬೇಕು, ಒಂದು ಕಾಲೇಜಿಗೆ ತಂದೆ ತಾಯಿಯವರು ಮಕ್ಕಳನ್ನು ಕಳಿಸ್ತಾರೆ, ಯಾಕೆ? ವಿದ್ಯಾಭ್ಯಾಸಕ್ಕೆ. ಆ ಕಳಿಸಿದ ಮಕ್ಕಳನ್ನು ಇವರು ಪ್ರತಿಭಟನೆಗೆ ಇಲ್ಲಿ ಏನು ಮಾಜಿ ಶಾಸಕರ ಒಂದು ಕುಮ್ಮಕ್ಕಿನಿಂದ ಪ್ರತಿಭಟನೆಗೆ ಕೂರಿಸಿದ್ರೆ ಅಲ್ಲಿ ರೋಡಲ್ಲಿ ಹೋಗುವ ವಾಹನಗಳಿಂದ ಅಥವಾ ಏನಾದರೂ ಹೊರಗಿನಿಂದ ಆ ಮಕ್ಕಳಿಗೆ ತೊಂದರೆ ಆದರೆ ನಾಡ್ದು ಜವಾಬ್ದಾರಿ ಯಾರು? ಇವರಲ್ಲ. ಇವರು ಬರ್ತಾರ? ಯಾರು ಬರ್ತಾರೆ? ಅಲ್ಲಿ ಬರುವುದು ಶಾಸಕರಿಗೆ. ಆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಶಾಸಕರಿದ್ದಾರೆ ಅವರ ಮೇಲೆ ಬರ್ತದೆ. ಅದಕ್ಕೋಸ್ಕರ ಶಾಸಕರು ಹೋಗಿ ಆ ಪ್ರಿನ್ಸಿಪಾಲಿಗೆ ತಿಳಿ ಬುದ್ಧಿ ಹೇಳಿದ್ದಾರೆ, ಹೀಗೆ ಮಾಡಬೇಡಿ, ಮಕ್ಕಳನ್ನು ಈ ರೀತಿ ನೋಡಿಕೊಳ್ಳುವುದಲ್ಲ, ಕಾಲೇಜಲ್ಲಿ ಪ್ರತಿಭಟನೆಗೆ ಒಳಪಡಿಸುವುದಲ್ಲ, ಪ್ರತಿಭಟನೆಗೆ ಕೂರಿಸುವುದಲ್ಲ, ನೀವು ಪಾಠ ಮಾಡಲಿಕ್ಕೆ ಮತ್ತೆ ಮಕ್ಕಳಿಗೆ ಜ್ಞಾನವನ್ನ ಕೊಡ್ಲಿಕ್ಕೆ ಇರುವಂಥವರು. ಅದು ತಪ್ಪ? ಅಥವಾ BJPಯ ಈಗ ಈ ಪ್ರತಿಭಟನೆ ಯಾರ ವಿರುದ್ಧ, ಯಾವ ವಿರುದ್ಧ ಅಂತೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. ನಿನ್ನೆ ಕೆಲವು BJPಯ ಮಹಿಳಾ ಮಣಿಗಳು ಬೇಕಾಬಿಟ್ಟಿಯಾಗಿ ಮಾತಾಡಿದರು. ನಾನು ಕೇಳುವುದಿಷ್ಟೇ, ಈ BJPಯವರ ಪ್ರತಿಭಟನೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಗೆ ಡಯಾಲಿಸಿಸ್ ಕೇಂದ್ರಕ್ಕೆ ನಿರ್ಮಿಸುತ್ತಿರುವ ಕಟ್ಟಡ ವಿರುದ್ಧವ, ವಿದ್ಯಾರ್ಥಿಗಳನ್ನು ಪ್ರತಿಭಟನೆಗೆ ಪುಸಲಾಯಿಸಿದ ಕಾಲೇಜಿನ ಪ್ರಾಂಶುಪಾಲರ ತರಾಟೆಗೆ ತೆಗೆದುಕೊಂಡ ವಿಷಯವ, ಅಥವಾ ಮಹಿಳಾ ಕಾಲೇಜಿನ ನೂತನ ಕಟ್ಟಡ ನಿರ್ಮಿಸುವಲ್ಲಿ ವಿಳಂಬವಾದ ಅದರ ವಿಚಾರವ, ಅಥವಾ ಕೆಲಸವನ್ನು ಅತ್ಯಂತ ಪ್ರೀತಿಯಿಂದ ಮಾಡುತ್ತಾ ಪುತ್ತೂರಿನ ಅಭಿವೃದ್ಧಿಯ ಮೈಲುಗಲ್ಲುಗಳನ್ನು ಸ್ಥಾಪಿಸುತ್ತಾ ಮುನ್ನಡೆಸುತ್ತಾ ಜನಪ್ರಿಯತೆಯ ತುತ್ತತುದಿಯಲ್ಲಿರುವ ಪುತ್ತೂರಿನ ಜನಸಾಮಾನ್ಯರ ಅಚ್ಚುಮೆಚ್ಚಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ಹೆಸರನ್ನು ಹಾಳು ಮಾಡುತ್ತಾ ಇವರ ಪ್ರತಿಭಟನೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದಲ್ಲದೆ ಈ ಕಾಲೇಜಿನಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೆ ಕೆಲವೊಂದು ರೀತಿ ರಿವಾಜು ಉಂಟು. ಅದಕ್ಕೆ ಯಾರು ಪರ್ಮಿಷನ್ ತಗೊಂಡಿದ್ದಾರೆ ಇವರು? ಅಥವಾ ಶಾಸಕರಿಗೆ ಇವರಿಗೆ ಹೀಗೆ ಆಗ್ತಾ ಉಂಟು, ಪ್ರಾಬ್ಲಮ್ ಆಗ್ತಾ ಉಂಟು ಅಂತ ಏನಾದರೂ ಬಂದು ಹೇಳಿದಾರಾ? ಹೇಳಲಿಲ್ಲ. ಶಿಕ್ಷಣ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದಾರೆ ಇವರು? ಕೊಡ್ಲಿಲ್ಲ. ಯಾವುದೂ ಇಲ್ಲ. ಮತ್ತೆ ಶಾಸಕರು ಅಮಾನತು ಮಾಡಿದ್ರು ಅಂತ, ಶಾಸಕರು ಹೇಗೆ ಅಮಾನತು ಮಾಡ್ಲಿಕ್ಕೆ ಆಗ್ತದೆ? ಶಾಸಕರ ಅಮಾನತು ಮಾಡುವುದಲ್ಲ, ಇಲಾಖೆಯಿಂದ ಅಮಾನತು ಬರುವಂಥದ್ದು. ನನ್ನ ಹತ್ರ ಕಾಪಿ ಇದೆ, ಇದರಲ್ಲಿ ಹೇಳಿದ್ದಾರೆ, ನಾನು ಓದ್ತೇನೆ ಅದನ್ನು. ಪೊಲೀಸ್ ನಿರೀಕ್ಷಕರು ಪುತ್ತೂರು ನಗರ ಪೊಲೀಸ್ ಠಾಣೆಯವರು ನಮ್ಮ ಪತ್ರದಲ್ಲಿ ದಿನಾಂಕ 16/2/26 ಬೆಳಿಗ್ಗೆ ಸುಮಾರು 9:30ಕ್ಕೆ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಪುತ್ತೂರು ಇಲ್ಲಿನ ವಿದ್ಯಾರ್ಥಿಗಳು ಸಾರ್ವಜನಿಕ ಸ್ಥಳದಲ್ಲಿ ರಸ್ತೆ ತಡೆಯನ್ನು ಯಾವುದೇ ಪೂರ್ವಾನುಮತಿ ಇಲ್ಲದೆ ಕಾನೂನು ನಡೆಸಿರುತ್ತಾರೆ ಮತ್ತು ಇದರಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಿರುವುದಾಗಿ ತಿಳಿಸಿರುತ್ತಾರೆ. ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಶ್ರೀಮತಿ ವೇದಶ್ರೀ ನಿತ್ಯ ಮತ್ತು ಪ್ರಾಧ್ಯಾಪಕರಾದ ಶ್ರೀ ಐವನ್ ಫ್ರಾನ್ಸಿಸ್ ಲೋಬೋರ್ ಅವರು ಉಪಸ್ಥಿತರಿದ್ದು ಮತ್ತು ಈ ಪ್ರತಿಭಟನೆಗೆ ಪ್ರೇರೇಪಿಸಿರುವ ಬಗ್ಗೆ ಇಲಾಖೆಗೆ ಗುಪ್ತ ಮಾಹಿತಿ ಬಂದಿರುವುದಾಗಿ ತಿಳಿಸಿರುತ್ತಾರೆ. ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಮತ್ತು ಅಧ್ಯಕ್ಷರು ಕಾಲೇಜು ಅಭಿವೃದ್ಧಿ ಸಮಿತಿ ಇವರು ತಮ್ಮ ಪತ್ರದಲ್ಲಿ ಕಾಲೇಜಿನಲ್ಲಿ ಪ್ರಭಾರ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ವೇದಶ್ರೀ ನಿತ್ಯ ಇವರ ವಿದ್ಯಾರ್ಥಿಗಳು ಡಯಾಲಿಸಿಸ್ ಕೇಂದ್ರದ
ನಿರ್ಮಾಣ ಕಾಮಗಾರಿಯಿಂದ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಆರೋಗ್ಯದ ಸಮಸ್ಯೆಗಳಾಗಲಿ ತೊಂದರೆಗಳಾಗಲಿ ಯಾವುದೇ ಮಾಹಿತಿಯನ್ನು ಮಾನ್ಯ ಶಾಸಕರ ಅಥವಾ ಸಂಬಂಧಿಸಿದ ಇಲಾಖೆಗಳ ಗಮನಕ್ಕೆ ತಂದಿರುವುದಿಲ್ಲ ಮತ್ತು ಈ ವಿಚಾರವಾಗಿ ವಿದ್ಯಾರ್ಥಿಗಳಿಗೆ ತಪ್ಪು ಮಾಹಿತಿ ನೀಡಿ ವಿದ್ಯಾರ್ಥಿಗಳಿಂದ ಸರ್ಕಾರದ ವಿರುದ್ಧ ಅಥವಾ ಇಲಾಖೆಯ ವಿರುದ್ಧ ಪ್ರತಿಭಟನೆ ನಡೆಸಿರುವುದಾಗಿ ತಿಳಿಸಿರುತ್ತಾರೆ. ಮತ್ತೆ ಫುಲ್ ಉಂಟು, ಎಲ್ಲ ಹೇಳಲಿಕ್ಕೆ ಹೋಗುದಿಲ್ಲ. ಇಷ್ಟು ಅಂದ್ರೆ ಇದರಲ್ಲಿ ಕರೆಕ್ಟ್ ಇದೆ, ಶಾಸಕರು ಮಾಡಿದ್ದಲ್ಲ, ಇದು ಇಲಾಖೆಯಿಂದ ಬಂದಿರುವಂತದ್ದು. ಯಾರನ್ನು ಗವರ್ಮೆಂಟ್ ಎಂಪ್ಲಾಯೀಸ್ ಅನ್ನು ಶಾಸಕರು ಸಸ್ಪೆಂಡ್ ಮಾಡ್ಲಿಕ್ಕೆ ಆಗ್ತದ? ಅಷ್ಟು ಒಂದು ಬುದ್ಧಿ ಇಲ್ವಾ ಇವರಿಗೆ? ನಾನು ಕೇಳ್ತಾ ಇರೋದು, ಅಷ್ಟು ಒಂದು ಬುದ್ಧಿ ಇಲ್ಲದವರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅಂದ್ರೆ ಇದು ಏನು, ಇನ್ನೊಬ್ಬರ ಮಾತು ಕೇಳಿ ಮಾತಾಡುವಂಥದ್ದು. ಮತ್ತೆ ಇನ್ನೊಂದು ವಿಚಾರ, ಈಗ ಇಲ್ಲಿ ಬಂದು ನಿನ್ನೆ ಹಾರಾಡಿದ್ರಿ, ನೀವು ಮಾತಾಡಿದ್ರಿ. ಪುತ್ತೂರಿನಲ್ಲಿ ಯಾರು ಇಲ್ವಾ ಇದನ್ನು ಕ್ವಶನ್ ಮಾಡುವಷ್ಟು? ಪುತ್ತೂರಿನಲ್ಲಿ ಕೆಪಾಸಿಟಿ ಇರುವವರು ಯಾರಿಲ್ಲ. ಅದಕ್ಕೆ ಎಲ್ಲಿಂದಲೋ ಕರೆಸಿದ್ದಾರೆ ಜನ. ಕರೆಸಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿಭಟನೆ ಅಂತ ಮಾಡಿದ್ದಾರೆ. ಆ ಪ್ರತಿಭಟನೆಯಲ್ಲಿ ಯಾರು ಚಪ್ಪಾಳೆ ಹೊಡೆಯೋರು ಇರಲಿಲ್ಲ, ಉಷಾಕ ಹೇಳಿದ್ರು ಆಗಲಿ ಗೊತ್ತು. ಯಾಕಂದ್ರೆ ಎಲ್ಲ ಒಂದು ಯೋಜನೆಗಳನ್ನು ಅನುಭವಿಸುವವರೇ ಇದ್ದದಲ್ಲಿ. ನಿನ್ನೆ ಸಹ ನನಗೆ ಒಂದು ಕಾಲ್ ಬಂತು, ಮೇಡಮ್ ಏನು ನಮಗೆ ಗೃಹಲಕ್ಷ್ಮಿ ಸಿಗ್ತಾ ಇಲ್ಲ ಅಂತ. ಬಿಜೆಪಿ ಅವರೇ, ಹೆಸರು ಹೇಳುದಿಲ್ಲ ನಾನು, ಬಿಜೆಪಿ ಅವರೇ ಗೃಹಲಕ್ಷ್ಮಿ ಸಿಗ್ತಾ ಇಲ್ಲ, ನನಗೊಂದು ಮಾಡಿಕೊಡಿ. ನಾವು ಯಾವತ್ತು ಪಕ್ಷ ಭೇದ ಮಾಡಲಿಲ್ಲ, ಜಾತಿ ಭೇದ ಮಾಡಲಿಲ್ಲ. ಶಾಸಕರು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಯಾರಿಗೂ ಎಲ್ಲರಿಗೂ ಮುಕ್ತ ಅವಕಾಶ ಉಂಟು ನಮ್ಮಲ್ಲಿ ಅಂತ ಹೇಳಿಯೇ ಮಾಡಿರುವಂಥದ್ದು ನಮ್ಮ ಶಾಸಕರು. ಹಾಗಾಗಿ ಆಯ್ತು ನಾನು ಮಾಡಿಕೊಡ್ತೇನೆ. ಅಷ್ಟೆಲ್ಲ ನಮ್ಮಿಂದ ಏನು ಸಹಕಾರ ತಗೊಂಡು ಇವರು ನಮ್ಮ ಈ ಅಭಿವೃದ್ಧಿ ಮಾಡ್ತಾ ಇರುವ ಶಾಸಕರ ಬಗ್ಗೆ ಹೀಗೆ ಮಾತಾಡ್ತಾರಲ್ಲ, ಸರಿಯಾಯ್ತು, ಆಯ್ತು, ಅದು ಬಿಡಿ. ಮೊನ್ನೆ ಇತ್ತೀಚೆಗೆ ನಮ್ಮ ಒಂದು ಯಾರು ಬಿಜೆಪಿಯ ಒಬ್ಬ ಉತ್ತಮ ಪೋಸ್ಟಿನಲ್ಲಿರುವ ಒಬ್ಬ ನಾಯಕರ ಮಗ ಒಂದು ಕೃಷ್ಣ ಲೀಲಾ ಪ್ರಸಂಗ ಮಾಡಿದ್ದಾರೆ ಪುತ್ತೂರಿನಲ್ಲಿ. ಅಲ್ಲಿ ಏನಾಯ್ತು, ಒಂದು ಹುಡುಗಿಯ ಜೊತೆಗೆ ಒಂದು ಪ್ರೇಮದ ಒಂದು ನಾಟಕ ಮಾಡಿ ಆ ಹುಡುಗಿಗೆ ಒಂದು ಕೈಯಲ್ಲಿ ಒಂದು ಮಗುವನ್ನು ಕೊಟ್ಟ. ಆಗ ಎಲ್ಲಿ ಹೋಗಿದ್ರಿ ನೀವು? ನಾನು ಕೇಳ್ತಾ ಇರೋದು, ಆಗ ಎಲ್ಲಿ ಹೋಗಿದ್ರಿ? ಆ ಮಗುವಿನ ಆ ಹುಡುಗಿ ಅದು ಮಹಿಳೆ ಅಲ್ವಾ? ಅವಳ ನೋವು ನಿಮಗೆ ಕೇಳಿಸ್ಲಿಲ್ವಾ? ಅವಳ ರೋದನ ನಿಮಗೆ ಕೇಳಿಸ್ಲಿಲ್ವಾ? ನಾನು ಕೇಳ್ತಾ ಇರೋದು ಯಾಕೆ? ಆವಾಗ ಎಲ್ಲಿ ಹೋಗಿದ್ರಿ ನೀವು? ಜಿಲ್ಲೆಯವರು ಏನು ಬಿಜೆಪಿ ಮೋರ್ಚಾದ ಹೆಂಗಸರು ಅಥವಾ ಇದಕ್ಕೆ ಕುಮ್ಮಕ್ಕು ಕೊಟ್ಟವರು ಎಲ್ಲ ಎಲ್ಲಿ ಹೋಗಿದ್ರಿ ನೀವು? ಅದನ್ನು ನಾನು ಕೇಳ್ತಾ ಇದ್ದೇನೆ. ಯಾಕೆ ಬರಲಿಲ್ಲ ಆಗ? ಆಗ ಬಂದು ಮಾಡಬೇಕಿತ್ತಲ್ಲ ನಿಮ್ಮ ಈ ಏನು ಪ್ರತಿಭಟನೆ. ಅವಳಿಗೆ ನ್ಯಾಯ ಕೊಡಿಸ್ಬೇಕಿತ್ತಲ್ಲ. ಅವಳು ಮಹಿಳೆ ಅಲ್ವಾ? ಅವಳು ಮಹಿಳೆಯ ತರ ಕಾಣ್ತಾ ಇಲ್ವಾ ನಿಮಗೆ? ಅದು ಅವರ ಪಕ್ಷ ಅಲ್ವಾ? ಅದೇ ಬೇರೆಯವರು ಮಾಡ್ತಿದ್ರೆ ಈಗ ನೀವೇನ್ ಮಾಡ್ತಾ ಇದ್ರಿ? ಇಂಥದ್ದೇ 1000 ಪ್ರತಿಭಟನೆಯನ್ನು ಮಾಡ್ತಾ ಇದ್ರಿ ಅಲ್ವಾ? ನಿಮ್ಮದೇ ಪಕ್ಷದವರಾದಾಗ ನಿಮಗೆ ಬಾಯಿ ಬರುವುದಿಲ್ಲ, ಏನು ಬರುವುದಿಲ್ಲ. ಈಗ ಎಲ್ಲಿಯೋ ಒಂದು ಏನು ತಪ್ಪೇ ಇಲ್ಲ, ಒಂದು ಏನು ತಿದ್ದುವ ಒಂದು ತಪ್ಪು ಮಾಡಿದವನನ್ನು ತಿದ್ದುದು ಒಂದು ಕರ್ತವ್ಯ ಯಾರ್ದು? ಶಾಸಕರದ್ದು. ಆ ಕರ್ತವ್ಯ ಮಾಡಿದಾಗ ನಿಮಗೆ ಉರಿತಾ? ಅದು ಯಾಕೆ ನೀವು ಆ ಥರ ಮಾಡ್ತಾ ಇದ್ದೀರಾ? ಇನ್ನೊಂದು ನಾನು ಹೇಳ್ತಾ ಇದ್ದೇನೆ, ಅಲ್ಲಿ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಏನು ಮಾಡಿದ್ರು, ನಮ್ಮ ಪಕ್ಷದ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಮೆಡಿಕಲ್ ಕಾಲೇಜನ್ನು ಈಗ ನಮಗೆ ಪುತ್ತೂರಿಗೆ ಒದಗಿಸಿ ಕೊಡ್ತಾ ಇದ್ದಾರೆ. ಅಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇದೇ ಮಾಜಿ ಶಾಸಕರು ಮೀನು ಮಾರ್ಕೆಟ್ ಮಾಡ್ಲಿಕ್ಕೆ ಹೊರಟಿದ್ರು. ಏನ್ ಮಾಡ್ಲಿಕ್ಕೆ? ಮೀನು ಮಾರ್ಕೆಟ್ ಒಣಗಿಸ್ಲಿಕ್ಕೆ, ಮೀನು ಒಣಗಿಸ್ಲಿಕ್ಕೆ, ಅಲ್ಲಿ ಒಣಗಿಸಿ ಮೀನು ಸೇಲ್ ಮಾಡುವ ಅಂದಾಜಲ್ಲಿ ಇದ್ರೆ ಏನೋ ಗೊತ್ತಿಲ್ಲ. ಇದು ಸರಿಯಾ? ನಾನು ಕೇಳ್ತದ್ದು, ಇದು ಸರಿಯಾ? ಅಲ್ಲಿ ಈಗ ಮೆಡಿಕಲ್ ಕಾಲೇಜ್ ಎಲ್ಲರಿಗೆ ಉಪಯೋಗ ಆಗುವಂತಹ ಒಂದು ಮೆಡಿಕಲ್ ಕಾಲೇಜ್ ಅನ್ನು ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ನಿಮಗೆ ನಾಚಿಕೆ ಆಗುದಿಲ್ವಾ? ನಾನು ಕೇಳ್ತಾ ಇರೋದು. ನೀವೇನು ಕೆಟ್ಟದನ್ನು ಮಾಡಿದ್ರೆ ಅದನ್ನೇ ಸಮರ್ಥನೆ ಮಾಡಿಕೊಂಡು ಹೋಗ್ತಾ ಇದ್ದೀರಲ್ಲದೆ ಅಭಿವೃದ್ಧಿ ಮಾಡ್ತಾ ಇರುವವರನ್ನ ನೀವು ಯಾವತ್ತೂ ಮೆಚ್ಚಿಕೊಳ್ಳುವುದಿಲ್ಲ. ಇದು ನಿಮ್ಮ ಒಂದು ದುರಾಂಕಾರ. ಇನ್ನೊಂದು, ಹರೀಶ್ ಪುಂಜರ ಅವರು ನಮ್ಮ ಒಂದು ಫಂಕ್ಷನ್ ಅಲ್ಲಿ ನಮ್ಮ ಸರಿಗೆ ಅಶೋಕ್ ಕುಮಾರ್ ಸರಿಗೆ ಸಿಕ್ಕಿದ್ದಾರೆ. ಅಲ್ಲಿ ಹೇಳಿದ್ರು ನಮ್ಮ ಸ್ನೇಹಿತರು ಇವರು ಅಂತ. ಆಗ ಅದಕ್ಕೆ ಏನು ಹೇಳಿದ್ರು, ನಿನ್ನೆ ಈ ಪ್ರತಿಭಟನೆಯಲ್ಲಿದ್ದ ಒಂದು ಹೆಂಗಸ ಹೇಳಿದ್ದಾರೆ, ಅದು ಹೇಗೆ ಸ್ನೇಹಿತರು ಹೇಗೆ ಆಗುದು ಅಂತ. ಅಂದ್ರೆ ಇವರ ನಿಟ್ಟಿನಲ್ಲಿ ಬರೇ ಏನು
ದ್ವೇಷ ಭಾಷಣವನ್ನೇ ಮಾಡಬೇಕು, ದ್ವೇಷಿಗಳಾಗಿ ಇರಬೇಕು, ಒಟ್ಟಿಗೆ ಯಾರು ಸ್ನೇಹಿತರಾಗಿ ಇರಬಾರ್ದು ಅಂತ ಇರುವಂಥದ್ದು ಬಿಜೆಪಿ ಅವರದ್ದು ಒಂದು ಉದ್ದೇಶ. ಅದನ್ನು ನೀವು ಏನು ನಮ್ಮ ಇದರಲ್ಲಿ ಮಾಡ್ತಾರೆ, ಏನು ಬೈಟಕ್ ಅಂತೆಲ್ಲ ಮಾಡ್ತಾರಲ್ಲ ನಿಮ್ಮದ್ರಲ್ಲಿ, ಇದನ್ನೇ ಹೇಳಿಕೊಡುದಾ ಅದರಲ್ಲಿ ನಾನು ಕೇಳ್ತಾ ಇರೋದು. ಯಾವತ್ತು ಇನ್ನೊಬ್ಬರನ್ನು ದ್ವೇಷ ಮಾಡುದು ಅಥವಾ ಯಾರಿಗೂ ಒಬ್ಬರಿಗೊಬ್ಬರಿಗೂ ಚೆನ್ನಾಗಿರಬಾರ್ದು ಅಂತೇಳಿ ಅಂಥದ್ದನ್ನೇ ಕಳಿಸುದ ನಿಮಗೆ? ಯಾಕೆ ಅದೆಲ್ಲ? ಎಲ್ಲರೂ ನಮ್ಮ ಭಾರತ ದೇಶ ಅಥವಾ ನಮ್ಮ ಕರ್ನಾಟಕ ಅಂತ ಹೇಳುವಾಗ ಪುತ್ತೂರು ಇಲ್ಲಿ ಏನು ಎಲ್ಲರೂ ಎಲ್ಲ ಜಾತಿ ಧರ್ಮದವರು ಎಲ್ಲರೂ ಒಟ್ಟಾಗಿ ಬಾಳುವಂಥದ್ದು, ಎಲ್ಲರೂ. ಅದರಲ್ಲೂ ನಮ್ಮ ಶಾಸಕರು ಮಹಿಳೆಯರಿಗೆ ಕೊಡುವಷ್ಟು ಏನು ಒಂದು ಗೌರವ ಬೇರೆ ಯಾರಿಗೂ ಕೊಡುವುದಿಲ್ಲ. ಅವರು ಎಲ್ಲಿದ್ರು ಸಹ ಫಸ್ಟ್ ಅವರ ಸೋಮವಾರ ನೀವು ಬನ್ನಿ ಅವರ ಆಫೀಸಿಗೆ, ಎಷ್ಟು ಮಹಿಳೆಯರಿರ್ತಾರೆ, ಫಸ್ಟ್ ಮಹಿಳೆಯರನ್ನೇ ಬಿಡ್ತಾರೆ ಅಲ್ಲಿ. ಬಂದು ನೋಡಿ ಒಮ್ಮೆ ಆ ಹೆಂಗಸರನ್ನು ನಿನ್ನೆ ಮಾತಾಡಿದ್ರಲ್ಲ ಎಷ್ಟಿಷ್ಟು ಉದ್ದ, ಅವ್ರು ಬಂದು ಒಮ್ಮೆ ನೋಡಿ ನಮ್ಮ ಶಾಸಕರ ಆಫೀಸಿಗೆ ಒಮ್ಮೆ ಸೋಮವಾರ ಅವರನ್ನು ಭೇಟಿ ಮಾಡಿ, ಹೇಗಿರ್ತದೆ, ಹೇಗೆ ಎಷ್ಟು ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಶಾಸಕರು, ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ನಿಮಗೆ ಇಷ್ಟೂ ಒಂದು ಅರ್ಥ ಆಗದಿದ್ರೆ ಇನ್ನೊಬ್ಬರ ಮಾತು ನೀವು ಕೇಳಿ ಮಾತಾಡ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗಬೇಕು. ಇನ್ನಾದ್ರೂ ನೀವು ಅದನ್ನೆಲ್ಲ ತಿದ್ದಿಕೊಂಡು ಆ ಕೃಷ್ಣನ ಒಂದು ಕೃಷ್ಣ ಲೀಲೆಯಿಂದ ಆದ ಒಂದು ತಾಯಿ ಮಗುವಿಗೆ ಅದಕ್ಕೊಂದು ಅಪ್ಪನನ್ನು, ಅಪ್ಪ ಯಾರು ಅಂತ ನಾಳ್ದು ಕೇಳುವಾಗ ಇವನೇ ಅಪ್ಪ ಅಂತ ಹೇಳುವ ಒಂದು ಕೆಲಸವನ್ನಾದ್ರೂ ನೀವು ಮಾಡಿ ನಿಮ್ಮ ಬಿಜೆಪಿ ಅವರಿಗೆ. ಇಲ್ಲದಿದ್ರೆ ಬನ್ನಿ ಎಲ್ಲರೂ ಒಟ್ಟಾಗಿ ಹೋಗಿ ಒಂದು ಮಾಡುವ ಅದನ್ನು, ಅಲ್ವಾ ಮೇಡಮ್? ಅದು ಸಹ ಆಗದಿದ್ರೆ ನಿಮಗೆ ಬನ್ನಿ ಎಲ್ಲರೂ ಒಟ್ಟಿಗೆ ಆಗಿ ನಾವು ಹೋಗು, ಬನ್ನಿ ನೀವು ಕೂಡ ನಮ್ಮ ಜೊತೆ. ಅದನ್ನಾದ್ರೂ ಆ ಮಗುವಿಗೂ ತಾಯಿಗೂ ಒಂದು ನ್ಯಾಯವನ್ನು ಕೊಡಿಸುವ ನಾವು. ನಮಗೆ ಮುಖ್ಯವಾಗಿ ಯಾಕಂತ ಹೇಳಿದ್ರೆ ಮಹಿಳೆಯರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಶಾಸಕರು ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಒಪ್ಕೊಳ್ಳಿಂದ ನಾವು ಖಂಡಿಸ್ತಾ ಇದ್ದೇವೆ. ನಾವಿಲ್ಲಿ ಯಾಕಂದ್ರೆ ಇವತ್ತು ಪ್ರೆಸ್ ಮೀಟ್ ಕರೆದದ್ದು ಮಹಿಳೆಯರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಏನು ಅನ್ಯಾಯ ಮಾಡ್ತಾ ಇದ್ದಾರೆ? ಮತ್ತೆ ಅಭಿವೃದ್ಧಿಯನ್ನು ಬೇರೆಯವರಲ್ಲಿ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಅವ್ರು ಬರಲಿ ನಮ್ಮ ಜೊತೆ, ನಾವು ಅದಕ್ಕೆ ಮಹಿಳೆಗೆ ನ್ಯಾಯ ಕೊಡ್ಲಿ. ಹೌದು, ಅವಳು ಪಾಪ ಮೊನ್ನೆ ಸುಸೈಡ್ ಮಾಡ್ಲಿಕ್ಕೆ ಅವಳಿಗೆ ನ್ಯಾಯ ಕೊಡಿಸಿ. ಎಲ್ಲಿಂದ ಪಾತ್ರ ಇಲ್ಲ ಅಂತ ಹೇಳಿ, ಬಟ್ ಶಾಸಕರ ಪತ್ರ ಇದೆ ಸರ್ಕಾರ ಇಲಾಖೆ ಶಿಫಾರಸು ಮಾಡಿದ್ದಾರೆ ಅಂದ್ರೆ ಆಯುಕ್ತರ ಆರ್ಡರ್ ಇದೆ, ನೀವು ಸರ್ಕಾರದ ಅಧಿಕಾರಿ ಆರ್ಡರ್. ಶಾಸಕರು ಪತ್ರ ಬರೆದಿರ್ಬೋದು, ಸಸ್ಪೆಂಡ್ ಮಾಡಿ ಅಂತ ಯಾವತ್ತು ಬರೀದಿಲ್ಲ. ಈ ತರ ತಪ್ಪಾಗಿದೆ ಅಂತ ಯಾಕಂದ್ರೆ ಶಾಸಕರು ಅಲ್ಲೇ ಕಾರ್ಯಾಧ್ಯಕ್ಷರಾಗಿ ಶಾಸಕರ ಪತ್ರದಲ್ಲಾಗಲಿ ಅಥವಾ ಪ್ರಾದೇಶಿಕ ಜಂಟಿ ನಿರ್ದೇಶಕರ 3 ಪತ್ರದಲ್ಲಿ ಅಮಾನತು ಮಾಡಿದ್ದಿಲ್ಲ, ರಿಪೋರ್ಟ್ ಇಲ್ಲ. ಈಗ ಇವರು ಹೇಳ್ತಾ ಇದ್ದಾರೆ ಪತ್ರಗಳ ಆಧಾರದಲ್ಲಿ ನಾವು ಅಮಾನತು ಮಾಡ್ತಾ ಇದ್ದೇವೆ ಅಂತ ಅಧೀನ ಕಾರ್ಯದರ್ಶಿಗಳು ಆರ್ಡರ್ ಕೊಟ್ಟರು. ಶಾಸಕರು ಹೇಳಿಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ ಅಂತ. ಶಾಸಕರು ಅಮಾನತು ಮಾಡಿದ್ದು ಹೇಳದಿರ್ಬೋದು, ಅದು ಪೊಲೀಸ್ ವರದಿಯಲ್ಲಿ ಅಮಾನತು ಮಾಡಿದ್ದಿಲ್ಲ. ಇವರು ಪರ್ಮಿಷನ್ ಕೂಡ ತಕೊಳ್ಳಿಲ್ಲ ಯಾವುದೇ ಇಲಾಖೆ ಪ್ರತಿಭಟನೆ. ಇದನ್ನೇ ಹೇಳಿಲ್ಲ, ಶಾಸಕರು ಅಮಾನತು ಮಾಡಿಲ್ಲ ಅಂತ, ಅದರ ಪಾತ್ರ ಇಲ್ಲ ಅಂತ. ಇನ್ನೊಂದು ಶಾಸಕರು ತಿದ್ದುವ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರು, ಬಟ್ ಈ ಅಮಾನತೆ ಆಗಿಲ್ಲ. ಅದು ತಿದ್ದುವುದಾ ತಿದ್ದುತ್ತಾಗಿಲ್ಲ, ಅಮಾನತು ಸರಿಯಲ್ಲ. ಇಲಾಖೆಯವರು ಮಾಡಿರುವಂತದ್ದಲ್ವಾ, ಇಲಾಖೆ ಪರ್ಮಿಷನ್ ಕೂಡ ತಗೊಳ್ಳಿಲ್ಲ, ಇಲಾಖೆ ಗಮನಕ್ಕೆ ತರಲಿಲ್ಲ. ಇಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಾಗ ಇಂಥವ್ರು ರಾಂಗ್ ಮಾಡುವಾಗ ಹೇಳುವಂತದ್ದು ಶಾಸಕರದ್ದು ಕೂಡ ಕರ್ತವ್ಯ ಅಲ್ಲ. ಅವರು ಅದನ್ನು ಅದಕ್ಕೆ ಹೇಳಿದ್ದಾರೆ. ಈಗ ಶಾಸಕರು ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಅಲ್ವಾ, ಕಾಲೇಜಿನ ಸಮಸ್ಯೆ ಬಗ್ಗೆ ಪ್ರಾಂಶುಪಾಲ ತಿಳಿಸುವುದು ಎಷ್ಟು? ಆದ್ರೂ ಅವ್ರು ಹೇಳ್ಬೇಕಲ್ಲ, ಪ್ರಾಂಶುಪಾಲರು ಭಾಷಣ ಮಾಡಿದವರು ಅಲ್ಲಿ ಓಪನ್ ಆಗಿ ಕೇಳ್ತಾ ಇದ್ರು ಶಾಸಕರು ಎಲ್ಲಿದ್ದಾರೆ ಪ್ರಿನ್ಸಿಪಾಲ್ ಯಾರಿಗೆ. ಈಗ ಅಲ್ಲಿ ಫಸ್ಟ್ ಸ್ಟೆಪ್ ಆಗುವಾಗ ಅಲ್ಲಿ ಹೋಗಿ ಹೊಸ ಬಿಲ್ಡಿಂಗ್ ಕೂತ್ಕೊಳ್ಳಿಕ್ಕೆ ಹೇಳಿದ್ದಾರೆ, ಅವರು ಕೂತ್ಕೊಳ್ಳಿಲ್ಲ ಎಲ್ಲಾಗ್ಲಿ ಅಂತ. ಇದೇ ನಮ್ಮ ಮಾಜಿ ಶಾಸಕರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಕಾಲೇಜ್ ಆವರಣದಲ್ಲಿ ಇದ್ದದ್ದು ಗಮನಕ್ಕೆ ಬಂದಿದೆ, ನಮಗೆ ಸಹ ಬಂದಿದೆ, ನಮಗೆ ಹೇಳಿದ್ದಾರೆ. ಯಾಕೆ ಬಂದ್ರು ಆ ದಿವಸ? ಅಲ್ಲಿ ಒಳಗೆ ಕೂತ್ಕೊಂಡಿದ್ದವರನ್ನು ಹೊರಗೆ ತಂದು ಯಾಕೆ ಕೂರಿಸಿದ್ರು ಮಕ್ಕಳನ್ನು? ಅದೇ ಇವರೇ ಹೋಗಿ ಮಾತಾಡ್ತಿದ್ರೆ ಸಮಸ್ಯೆ ಬಗೆಹರಿತಿತ್ತು. ಅಲ್ಲಿ ಬಿಜೆಪಿಯವರಿಗೆ ಆರೋಪ ಮಾಡಿದ್ದಾರೆ ಮಹಿಳಾ ಅಧಿಕಾರಿ ಮೇಲೆ ಶಾಸಕರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇದು ಹೌದಾ ಅಲ್ವಾ ಅಂತ. ಈಗ ಇಲ್ಲ, ದಬ್ಬಾಳಿಕೆ ಇಲ್ಲ. ಈಗ ನೋಡಿ, ನಾವೊಂದು ಪೇರೆಂಟ್ಸ್ ಆಗಿ ನಾವು ಮಕ್ಕಳನ್ನು ಕಳಿಸುದು ಪ್ರತಿಭಟನೆ ಮಾಡ್ಲಿಕ್ಕಲ್ಲ, ಅವರ ಎಜುಕೇಶನ್ ಇಂಪಾರ್ಟೆನ್ಸ್ ಕೊಟ್ಟಿಕೊಂಡು ಅದ ಮೇಲೆ ಅದು ಅವರ ಗಮನಕ್ಕೆ ತಂದು ಆಗದಿದ್ರೆ ಅವ್ರು ಮಾತಾಡ್ಬೋದು. ಇವರಿಗೆ ಮಕ್ಕಳನ್ನು ಶಾಸಕರ ಹತ್ರ ಕರ್ಕೊಂಡು ಹೋಗ್ಬೋದಿತ್ತು, ಹೋಗಿ ಅವರ ಹೌದು ಶಾಸಕರ ಹತ್ರ ಕರ್ಕೊಂಡು ಹೋಗಿ ಇಲ್ಲಿ ಸಮಸ್ಯೆ ಆಗ್ತದೆ ಅಂತ ಮಕ್ಕಳಿಂದ್ರೆ ಹೇಳಿಸ್ಬೋದಿತ್ತು ಅವರಿಗೆ. ಅಲ್ಲಿಗೆ ಕೆಲಸ ಆಗ್ತಾ ಉಂಟು, ಒಂದು ಡಯಾಲಿಸಿಸ್ ಸೆಂಟರ್ ಮಾಡ್ತಾ ಇದ್ದಾರೆ,
ಹೊಸ ಕಾಲೇಜಿಗೆ ಕೂಡ ಹೊಸ ಕಾಲೇಜ್ ಫಸ್ಟ್ ಫ್ಲೋರ್ ಆಗುವಾಗ ಹೇಳಿದ್ದಾರೆ ಅಲ್ಲಿಗೆ ಹೋಗಿರಿ ಶಿಫ್ಟ್ ಆಗಿ ಅಂತ. ಇವರು ಹೋಗ್ಲಿಕ್ಕೆ ಒಪ್ಲಿಲ್ಲ, ಎಲ್ಲ ಪೂರ್ತಿ ಆದ್ಮೇಲೆ ನಾವು ಹೋಗ್ತೇವೆ ಅಂತ. ಈಗ ಮಾರ್ಚ್ ಒಳಗೆ ಎಲ್ಲ ಕ್ಲಿಯರ್ ಆಗ್ತದೆ ಸರ್. ಈಗ ಅಲ್ಲಿಯ ಕಾರ್ಯಾಧ್ಯಕ್ಷರು ಶಾಸಕರೇ ಆಗಿರ್ತಾರೆ ಅಂತ ಸಮಸ್ಯೆ, ಸಾರಿ ಅಧ್ಯಕ್ಷರು ಅವರಾಗಿರ್ತಾರೆ. ಆಗಿರುವಾಗ ಅವ್ರು ಏನ್ ಮಾಡ್ತಾರೆ ಅಂತೇಳಿ ಸೀದಾ ಹೋಗಿ ಏನ್ ಹೇಳ್ಬೇಕಿತ್ತು, ಹೀಗೆ ಸಮಸ್ಯೆಗಳಾಗ್ತಾ ಉಂಟು. ಯಾಕಂದ್ರೆ ಶಾಸಕರ ಆಲಿಸದಿದ್ರೆ ಕೇಳದಿದ್ರೆ ಮುಂದಿನ ಸ್ಟೆಪ್ ಅನ್ನು ಅವ್ರ ವಿದ್ಯಾರ್ಥಿಗಳು ಅವರೇ ತಗೊಂಡಿದ್ದಾರೆ ಅಂತ ಹೇಳ್ಬೋದಿತ್ತು. ಯಾವುದೋ ಇನ್ಫಾರ್ಮೇಶನ್ ಶಾಸಕರಿಗೆ ಕೊಡೋದು, ಯಾವತ್ತೋ ಒಂದು ಲೆಟರ್ ಬರ್ತಿದ್ದೇವೆ ಅಂತ ಹೇಳ್ತಾರೆ, ಅದು ಅವರಾಗಿ ಹೋಗಿದಾರಾ ಅಥವಾ ನೀವು ಲೆಕ್ಚರ್ಸ್ ಅನ್ನು ಕಳಿಸ್ತಾರ, ಯಾವುದು ಮಾಡದೆ ಏನು ಅಂತ ಹೇಳಿದ್ರೆ ಇನ್ನು ಪ್ರತಿಕಾರ ತೀರಿಸಿದಾಗೆ ಅವರಷ್ಟಕ್ಕೆ ಬಂದಿದ್ದಾರೆ. ನಮ್ಮ ಶಾಸಕರ ಈಗ ಅವರನ್ನ ಅವರ ಒಟ್ಟು ಧ್ವನಿ ಹೇಗಿತ್ತಂದ್ರೆ, ಶಾಸಕರಿಗೆ ಸಾರ್ವಜನಿಕವಾಗಿ ಸ್ವಲ್ಪ ರ್ಯಾಶ್ ಮಾತಾಡಿರುವ ಕಾರಣಕ್ಕಾಗಿ ಇವರು ಗ್ರಜ್ಜು ತೀರಿಸಿದ್ರು, ಇದು ಸೇಡಿನ ರಾಜಕಾರಣ ಮಾಡಿ ಹೇಳ್ತಾ ಇದ್ದಾರೆ. ನಮ್ಮ ವಾದ ಅಲ್ಲ, ಬಿಜೆಪಿ ವಾದ. ಮಾಡೋರೇ ಅಲ್ಲ. ಯಾಕೆಂತ ಹೇಳಿದ್ರೆ ಹಾಗೆ ಸೇಡು ತೀರಿಸೋರಾದ್ರೆ ಬಿಜೆಪಿ ಕಾಂಗ್ರೆಸ್ ಅಂತ ಡಿವೈಡ್ ಮಾಡಿ ನೋಡಿಕೊಂಡೇ ಮಾಡ್ಬೇಕಿತ್ತು. ಅವ್ರ ಅಂತದ್ದು ಮಾಡುವ ಎಲ್ಲರನ್ನು ಒಂದೇ ಲೆಕ್ಕ. ಈಗ ನಾವು ಅದು ನಮ್ಮಲ್ಲಿ ಆದ್ರೆ ಅವ್ರು ಹೇಳುದಿಷ್ಟೇ, ನೀವು ಬಿಜೆಪಿ ಕಾಂಗ್ರೆಸ್ ನೋಡ್ಬಿಡಿ, ಎಲ್ಲರನ್ನು ಈಕ್ವಲ್ ಆಗಿ ನೋಡಿಕೊಂಡು ಅವರ ಕೆಲಸ ಅನುದಾನ ಕೊಡ್ಬೇಕಿದ್ರು ಕೂಡ ಎಲ್ಲ ಬಿಜೆಪಿ ಕಾಂಗ್ರೆಸ್ಗೆ ಇವರು ಮೊದಲು ಎಲ್ಲಿ ಬಿಜೆಪಿಗೆ ಮಾತ್ರ ರೋಡ್ ಕೊಡ್ತಾ ಇದ್ದದ್ದು. ಈಗ ನಾವು ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ದೆ, ನಮ್ಮ ಏರಿಯಾಕ್ಕೆ ನಾವು ಕಾಂಗ್ರೆಸ್ ಇದ್ದ ಏರಿಯಾಕ್ಕೆ ಅನುದಾನವೇ ಇಲ್ಲ. ಈಗ ಇವ್ರು ಹೇಗೆ ಎಲ್ಲ ಗ್ರಾಮದಲ್ಲಿ ಬಿಜೆಪಿ ಕಾಂಗ್ರೆಸ್ ನೋಡುದಿಲ್ಲ, ಯಾರು ಬಂದು ಕೇಳಿ. ಈಗ ಬಿಜೆಪಿ ಅವರು ಎಷ್ಟೋ ಜನ ಬಂದಲ್ಲಿ ಅನುದಾನ ಕೇಳಿ ಅವರವರ ರೋಡಿಗೆ ಈಗ ಮಾಡಿಸ್ಕೊಂಡು ಹೋಗಿದ್ದಾರೆ. ಅದಲ್ಲದೆ ಒಂದು ಅಕ್ರಮ ಸಕ್ರಮ ಮಾಡುದಾದ್ರು ಮಾಜಿ ಶಾಸಕರು ಎಂತ ಮಾಡಿದ್ರೆ ಅವರ ಬಿಜೆಪಿ ಅವರದ್ದು ಮಾತ್ರ ಮಾಡ್ತಾ ಇದ್ರು. ಈಗ ನಮ್ಮ ಶಾಸಕರಾಗಿಲ್ಲ, ಬಿಜೆಪಿ ಎಲ್ಲರನ್ನು ಈಕ್ವಲ್ ಆಗಿ ಅಕ್ರಮ ಸಕ್ರಮ ಆಗಿ 94C ಆಗಿ ಎಲ್ಲವೂ ಮಾಡ್ತಾ ಇದ್ದಾರೆ ಅವರು. ಅಲ್ಲಿರುವಾಗ ಇಷ್ಟೊಂದು ಸಣ್ಣ ಒಂದು ಮ್ಯಾಟ್ರ್, ಒಂದು ಧೂಳು ಬರ್ತದೆ ಒಂದು ಮ್ಯಾಟ್ರ್ ಅವರ ಗಮನಕ್ಕೆ ತರಬಹುದಿತ್ತಲ್ಲ, ಅವರಿಗೆ ಇಷ್ಟ ಹತ್ತಿರ ಆಗಿ ಒಂದು ಹೇಳ್ಬೋದಿತ್ತಲ್ಲ ಅವರಿಗೆ. ಅವ್ರು ಹೇಳದೆ ಅವರು ಏಕಾಏಕಿ ಮಕ್ಕಳನ್ನು ರೋಡ್ ಸೈಡ್ ಅಲ್ಲಿ ಕೂತ್ಕೊಳಿಸುದು ಅಂತ ಹೇಳಿದ್ರೆ ಅವರು ಮಾಡುವ ಅವ್ರು ಎಂತಕ್ಕೆ ಮಾಡ್ತಾ ಇದ್ದಾರೆ, ಅಲ್ಲಿ ಏನು ಕೆಲಸ ಆಗ್ತಾ ಉಂಟು, ಎಷ್ಟೋ ಪಾಪದ ರೋಗಿಗಳು ಕ್ಯೂ ಅಲ್ಲಿ ಇದ್ದಾರೆ, ಅದೊಂದು ಆಗಿ ಕೆಲಸ ಆಗಿ ಅವರನ್ನು ಡಯಾಲಿಸಿಸ್ ಸಿಗಬೇಕಾಗಿ ಅದಕ್ಕೆ ಬೇಕಾಗಿ ಮಾಡುವಂತದಲ್ವಾ. ಅದಕ್ಕೆ ಅವರು ಅದನ್ನು ಕೂಡ ಎನಿಸದೆ ಮಕ್ಕಳನ್ನು ರೋಡ್ ಸೈಡ್ ಅಲ್ಲಿ ದೊಡ್ಡ ತಪ್ಪಲ್ವಾ. ಇನ್ನೊಂದು, ಶಾಸಕರು ಪ್ರತಿಯೊಂದು ವೇದಿಕೆಯಲ್ಲಿ ಕೂಡ ಹಂಚಿಕೊಳ್ತಾರೆ, ಒಂದು ದೇವಸ್ಥಾನದಲ್ಲಿ ರಾಜಕೀಯ ಮಾಡಬೇಡಿ, ಇನ್ನೊಂದು ಶಾಲೆಯಲ್ಲಿ ರಾಜಕೀಯ ಮಾಡಬೇಡಿ ಅಂತ ಹೇಳ್ತಾನೆ ಇದ್ದಾರೆ. ಖಂಡಿತವಾಗಿಯೂ ಅವರು ಮಾಡಲಿಲ್ಲ, ಅವರಿಗೆ ತಿಳಿ ಹೇಳಿದ್ದಾರೆ, ಪ್ರಾಂಶುಪಾಲೆಗೆ ಏನು ಹೇಳಿದ್ದಾರೆ, ಬುದ್ಧಿ ಹೇಳಿದ್ದಾರೆ ಅಷ್ಟೇ. ಇದನ್ನು ಇವರು ಸುಮ್ಮನೆ ಅದು ಏನೋ ಒಂದು ಅಪವಾದ ಮಾಡಲಿಕ್ಕೆ ಇವರು ಮಾಡಿರುವಂತ ಒಂದು ಕುತಂತ್ರ. ಅಲ್ಲಿ ನೋಡಿ, ಡಯಾಲಿಸಿಸ್ಗೆ ಜನ ಕ್ಯೂ ಅಲ್ಲಿದ್ದಾರೆ, ಇನ್ನೂ 40 ಜನ ಕ್ಯೂ ಅಲ್ಲಿದ್ದಾರೆ, 200 ಜನಕ್ಕೆ ಡಯಾಲಿಸಿಸ್ ಆಗ್ತಾ ಉಂಟು. ಈಗ ಅಲ್ಲಿ ಅಷ್ಟು ಕ್ಯೂ ಅಲ್ಲಿದ್ದಾರೆ. ಅಂತ ಒಂದು ಕೆಲಸ ಆಗ್ಬೇಕಾದ್ರೆ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕೇ ವಿನಃ ಹೀಗೆ ಸುಮ್ಮನೆ ಒಂದು ಪ್ರತಿಕಾರ, ಎಷ್ಟು ಜೀವಗಳ ಒಂದು ಜೀವನ್ಮರಣಗಳ ಹೋರಾಟದಲ್ಲಿರುವವರು ಡಯಾಲಿಸಿಸ್ ಒಂದ್ಸಲ ಹೋಗಿ ಮಾಜಿ ಶಾಸಕರು ಆಸ್ಪತ್ರೆಯ ಒಳಗೆ ಹೋಗಿ ಹೀಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಕುಮ್ಮಕ್ಕು ಕೊಡುವುದಲ್ಲ. ಶಾಸಕರು ಮಾತಾಡುವಾಗ ಅಲ್ಲಿ ಪ್ರಾಂಶುಪಾಲರು ಸ್ವಲ್ಪ ಕೇಳಿ ಅವರಿಗೆ ಸಹ ಒಬ್ಬ ಶಿಕ್ಷಕ ಅಂತ ಹೇಳಿದ್ರೆ ಅವರ ಮಕ್ಕಳನ್ನು ತಿದ್ದುವವರು, ಮಕ್ಕಳಿಗೆ ವಿದ್ಯೆ ಕೊಡುವವರು, ಮಾತಾಡುವ ರೀತಿಯನ್ನು ಫಸ್ಟಿಗೆ ಅವರು ಸಹ ಕಲ್ತುಕೊಳ್ಬೇಕು. ತಾವೆಲ್ಲ ನೋಡಿದ್ದೀರಾ ಅವ್ರು ಯಾವ ರೀತಿ ಮಾತಾಡಿದ್ದಾರೆ. ಒಂದು ಶಾಸಕರಲ್ಲಿ ಮಾತಾಡುವ ಮಾತುಗಳಾಗಿ ಜನಪ್ರತಿನಿಧಿಗೆ ಗೌರವ ಕೊಡ್ಬೇಕಲ್ಲ, ಯಾರೇ ಆಗಲಿ, ಇಲಾಖೆ ಯಾವುದೇ ಇಲಾಖೆಯವರು ಗೌರವ ಅವರು ಕೊಡುದ್ರಲ್ಲ, ಅವ್ರು ಮಾತಾಡೋ ಧಾಟಿ ಹೇಗಿತ್ತು ಅದನ್ನು ಯಾರು ಮಾತಾಡ್ತಾ ಇಲ್ಲ. ತಪ್ಪು ಯಾರು ಮಾಡಿದ್ರೆ ತಪ್ಪು ಅಂತ ಹೇಳ್ಬೇಕು ನಾವು, ಅದ್ರಲ್ಲಿ ಪಕ್ಷ ರಾಜಕೀಯ ಮಾಡಿಕೊಳ್ಳುವುದಲ್ಲ. ಪ್ರಾಂಶುಪಾಲರಾಗಿ ಮಾತಾಡುವ ರೀತಿ ಅವರು ಫಸ್ಟ್ ಕಲ್ತ್ಕೊಳ್ಬೇಕಿತ್ತು, ಯಾವ ರೀತಿ ಮಾತಾಡ್ಬೇಕು, ಹೇಗೆ ಸ್ಪಂದಿಸಬೇಕು ಅಂತ ಅದೇ ಇಲ್ಲ ಅವರಲ್ಲಿ. ಇನ್ನೊಂದು ಸಲ ಈಗ ಹೊರತು ಮಾಡಿದವರು ರೂಲ್ಸ್ ಉಲ್ಲಂಘನೆ ಮಾಡಿದಕ್ಕ ಅವ್ರ ವಿರುದ್ಧ ಮಾತಾಡಿದಕ್ಕ ಯಾವುದಕ್ಕೆ ರೂಲ್ಸ್ ಉಲ್ಲಂಘನೆ ಮಾಡಿಲ್ಲ ಹೇಳುವಾಗ ಅವ್ರು ಮಾತಾಡೋ ದಾಟಿ ಸರಿ ಇಲ್ಲ ಅಂದ್ರೆ ನಾವು ಹೇಳಿದ್ವಿ. ನಿಮ್ಮಲ್ಲಿ ಕ್ಲಾರಿಟಿ ಇದೆಯಾ ಯಾಕಂತ ಅವರು ಕೇಳ್ತಾರೆ ನೋಡಿ, ಯಾಕೆ ಏನು ಇಲ್ಲಿ ಶಾಸಕರು ಬಂದು ಕರೀತಾರೆ, ಕರೆದು ಕೇಳ್ತಾರೆ ನೋಡಿ ಇಲ್ಲಿ ಏನ್ ಸಮಸ್ಯೆ, ನೀವು ಯಾಕೆ ನನ್ನ ಗಮನಕ್ಕೆ ತರಲಿಲ್ಲ ಅಂತ ಹೇಳಿದ್ರು ನೋಡಿ. ಅವರಿಗೆ ಆ ಒಳ್ಳೆದ ಕೆಲಸ ಮಾಡ್ಬೇಕು ಅಂತ ಹೇಳೋ ಕಾಲ ನೀವು ಒಂದೇ ಮಾತು ಗಮನಿಸಬೇಕು, ನನ್ನ ಗಮನಕ್ಕೆ ಒಂದು ತರ್ಬೋದಿತ್ತಲ್ಲ, ನಾನು ಇಲ್ಲೇ ಇದ್ದೆ ಬರ್ಬೋದಿತ್ತಲ್ಲ. ಎಷ್ಟು ಒಂದು ಎರಡು ಸಬ್ಜೆಕ್ಟ್ ಆಗ್ತದೆ. ಒಂದು ಶಾಸಕ ಅಮಾನತು ಮಾಡಿದ್ರೆ ಕಾರಣ ಇವೆಲ್ಲ ಹೇಳಿದ್ರೆ ನಾವು ಬರ್ತಿದ್ದೇವೆ ಮೊನ್ನೆ ಎಲ್ಲ ಕರೆಕ್ಟ್ ಇದೆ, ಕಾನೂನುಬದ್ಧವಾಗಿದೆ ಎಲ್ಲ ರೀಸನ್. ಬಟ್ ಜನಸಾಮಾನ್ಯರ ಬಾಯಿ ಏನು ಹರಿದಾಡ್ತಿದೆ ಅಂದ್ರೆ ಶಾಸಕರ ವಿರುದ್ಧ ಓಪನ್ ಆಗಿ ಮಾತಾಡಿದ್ರು, ಅದಕ್ಕೋಸ್ಕರ ಅಮಾನತು ಮಾಡಿಸಿದ್ರು. ಇದು ಈ ಗೊಂದಲ, ಇದರ ಕ್ಲಾರಿಟಿ ಜನರು ಯಾರು ಇಲ್ಲ, ಬಿಜೆಪಿ ಅವರು ಮಾತ್ರ ಮಾತಾಡ್ತಾ ಇದ್ದಾರೆ. ಜನರಿಗೆ ಎಲ್ರಿಗೂ ಗೊತ್ತಿದೆ ಯಾರು ಹೇಗೆ ಕೆಲಸ ಮಾಡ್ತಾರೆ. ಎಲ್ಲರೂ ಮಾತಾಡ್ತಾ ಇಲ್ಲ, ಕೆಲವರು ಮಾತ್ರ, ಎಲ್ಲರೂ ಮಾತಾಡ್ತಾ ಇಲ್ಲ. ಮಕ್ಕಳಿಗೂ ಅವರು ಒಳ್ಳೆ ಜ್ಞಾನ ಕೊಡೋ ಬದಲು ಇಂಥ ಈ ರಾಜಕೀಯ ಮಕ್ಕಳ ಮನಸ್ಸಿಗೆ ವಿಷ ತುಂಬಿಸಿ ಕೊಡೋ ಕೆಲಸ ಅಲ್ವಾ ಈ ಪ್ರಿನ್ಸಿಪಲ್ ಮಾಡಿದ್ದು.
ಹಾಗೆ ಗೊತ್ತುಂಟಾ, ಹೀಗೆ ಒಂದು ಪ್ರತಿಭಟನೆ ಮಾಡಿ ಒಪ್ಪಸಾಗಿ ನಿಂತು ಅದೆಲ್ಲ ಮಕ್ಕಳಿಗೆ ಕೊಡುವಂತ ಒಂದು ವಿಷಯ ತುಂಬಿಸುವುದು ಅಂತ ಹೇಳ್ಬೇಕಷ್ಟೇ ನಾವು. ಅವರು ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಟ್ಟು ಒಳ್ಳೆದನ್ನು ಮಕ್ಕಳ ನೋಡಿ, ಅಲ್ಲಿ ಧೂಳು ಕೆಲಸ ಹಾಕಿದ್ರೆ ವಿಷ ತುಂಬಿಸಿ ಕೊಡುವ ಕೆಲಸ ಡಯಾಲಿಸಿಸ್ ಕೇಂದ್ರ ಬೇಗ ಆಗ್ಬೇಕು ಅಂತ ಕೆಲಸ ಮಾಡ್ತಾ ಇದ್ದದ್ದು ನಿಜ. ಯಾಕಂತ ಹೇಳಿದ್ರೆ ಅವರು ಅಲ್ಲಿ ಕೆಲಸ ಆಗ್ತದೆ ಯಾವುದು ಜೀವ ಉಳಿಸುವಂತ ಪುಣ್ಯದ ಕೆಲಸಕ್ಕೆ ಅವರು ಹೊರಟಿದ್ರಲ್ಲಿ. ಯಾವುದು ಅವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಬೇಕು. ಈ ಕತ್ತೆಗೇನು ಕಸ್ತೂರಿ ವಾಸನೆ ಇಲ್ಲ. ಹಾಗೆ ಬಿಜೆಪಿ ಅವರಿಗೆ ಈ ನಮ್ಮ ಶಾಸಕರ ಬಗ್ಗೆ ಇನ್ನೂ ಗೊತ್ತಿಲ್ಲ. ಶಾಸಕರನ್ನು ಎಷ್ಟು ದೇಶ ವಿದೇಶದಲ್ಲಿ ಹೊಗಳ್ತಾ ಇದ್ದಾರೆ. ಎಲ್ಲಿ ಯಾರು ಅದು ಸಮಸ್ಯೆ ಆಗೋದಿಲ್ಲ. ಮಾಡಿದ ಕೆಲಸ ಜನರ ಬಾಯಲ್ಲಿ ಬಂದ್ರೆ ಸಮಸ್ಯೆ ಆಗ್ಬೋದಾ? ಅವರು ಮಾಡುವ ಅಭಿವೃದ್ಧಿ ಕಾರ್ಯ ಇಷ್ಟು ಅಮೌಂಟ್ ಯಾರು ಇಲ್ಲ, ಅವರ ಕಾರ್ಯವೈಖರಿ ನೋಡ್ತಾರಲ್ಲ ಜನ. ಯಾವ ಶಾಸಕರು ಪುತ್ತೂರಿನ ಅಭಿವೃದ್ಧಿಗೋಸ್ಕರ ಎಷ್ಟು ತಂದಿದ್ದಾರೆ? ನನ್ನ ಹತ್ರ ಉಂಟು, ಅಂಕಿಅಂಶ ಉಂಟು ನನ್ನ ಹತ್ರ, ಎಲ್ಲ ರೆಡಿ ಇರ್ತೇವೆ. ನಾವು ಸುಮ್ಮನೆ ಸುಳ್ಳು ನಾವು ಮುಂದಿನ ದಿನಗಳಲ್ಲಿ ಜಿಲ್ಲೆಯಿಂದ ನಾವು ರೆಡಿ ಇದ್ದೇವೆ. ನಾವು ಓಪನ್ ಆಗಿ ನಾವು ಅವರು ಸಹ ಬರ್ಲಿ, ಅವರ ಕ್ಷೇತ್ರಕ್ಕೆ ಎಷ್ಟು ಬಂದಿದೆ, ನಮ್ಮ ಕ್ಷೇತ್ರಕ್ಕೆ ಎಷ್ಟು ಬಂದಿದೆ, ಎಲ್ಲ ಶಾಸಕರ ಲಿಸ್ಟ್ ಇಟ್ಕೊಂಡು ಬಂದ್ಲಿ. ಓಪನ್ ಆಗಿ ನಾವು ಜನರ ಮೊದಲೇ ನಾವು ನಿಲ್ವಾ. ಇವರು ಬರೇ ನಾವು ಯಾಕೆ ಪ್ರತಿಭಟನೆಯಲ್ಲಿ ನಿಲ್ತಿಲ್ಲ, ನಾವು ಕಾನೂನು ಪ್ರಕಾರವಾಗಿ ಬರ್ತೇವೆ. ನಾವು ಮಾಜಿ ಶಾಸಕರು ಬರೇ ಶಿಲಾನ್ಯಾಸದ ಹರಿಕಾರಣ ಹೌದು ಮಾಡಿದ್ದೆಲ್ಲ ನಮ್ಮ ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.